ಏನು ನೋಟ್ ಪ್ಯಾಡ್ ಏನ್ ಶೇರ್ ಆಗಿದೆ ನಿಮ್ಗೆ ಅದರಲ್ಲಿ ನಾನು ಲಿಸ್ಟ್ ಮಾಡಿದೀನಿ ನೋಡಿ ಕೆಲವಾರು ಶೇರ್ಗಳ ಸ್ಟಾಕ್ ಗಳನ್ನ ಆಯ್ತಾ. ಕಾಣ್ತಾ ಇದೆಯಾ? ಧನಿ, ಅಮರ್ರಾಜ್ ಬ್ಯಾಟ್ರಿ, M&M ಫಿನ್ನು, AU ಬ್ಯಾಂಕು, ಬಾಟಾ ಇಂಡಿಯಾ, ಎಡೆಲ್ವೈಸೋ, ಆಮೇಲೆ ಎಸ್ಕಾರ್ಟ್ಸು, ಎಕ್ಸೈರ್ ಇಂಡಿಯಾ, ಜಿಂದಾಲ್ ಸ್ಟೀಲು, L&T FHO, ಲಲ್ಪತ್ ಲ್ಯಾಬು, LTI, ಪ್ರೆಸ್ಟೀಜು, ರಾಮ್ಕೋ ಸೆಮ್ಮು, RBL ಬ್ಯಾಂಕು, ವಿಲ್ಪೋಲು ಆಯ್ತಾ, ವೋಲ್ಟಾಸು ಇವೆಲ್ಲ ಮಿಡಲ್ ಕ್ಯಾಪ್ ಅಲ್ಲಿ ಬರೋ ಅಂತವು. ಇನ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅಸ್ಟ್ರಾಜನ್, ಪೈಸಲೋ ಆಯ್ತಾ. ಮತ್ತೆ ಲಾರ್ಜ್ ಕ್ಯಾಪ್ ಭಾರತ್ ಏರ್ಟೆಲ್, ಬ್ರಿಟಾನಿಯಾ, HCL ಟೆಕ್, HDFC ಲೈಫ್, ಹೀರೋ ಮೋಟೆಕ್, LT, M&M, ಮಾರುತಿ, SBI ಲೈಫ್, ಶ್ರೀಸೆಮ್. ಇವಿಷ್ಟು ನಿಮಗೆ ಸ್ವಲ್ಪ ಮೊಮೆಂಟಮ್ ಇರುವಂತ ಸ್ಟಾಕ್, ಪ್ಲಸ್ ಕೆಲವು ಮೂವ್ ಆಗಿದಾವೆ ಆಯ್ತಾ. ಈಗ ಲಾರ್ಜ್ ಕ್ಯಾಪ್ ಅಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಮೂವ್ ಆಗಿದಾವೆ ಆಯ್ತಾ. ಅದೇ ರೀತಿ ನಿಮ್ಗೆ ಈ ಬಾಟಾ ಇಂಡಿಯಾ, ಎಡೆಲ್ವೈಸ್ ಕೂಡ ಆಲ್ರೆಡಿ ಮಧ್ಯದಲ್ಲಿ ಮೂವ್ ಆಗಿರತಕ್ಕಂಥವು ಸ್ಟಾಕ್ ಗಳು ಆಯ್ತಾ. ಬಟ್ ಒಂದೇನಂದ್ರೆ ಇವೆಲ್ಲ ಸಪೋರ್ಟ್ ಜಾಗನ ಫಾರ್ಮೇಶನ್ ಮಾಡ್ಕೊಂಡಿರ್ತಕ್ಕಂಥ ಸಪೋರ್ಟ್ ಜಾಗ ಯಾವ ರೀತಿ ಫಾರ್ಮ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನ ನೀವು ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಟಾಟಾ ಸ್ಟೀಲು ಈ ತರ ಫಾರ್ಮೇಶನ್ ಆಗಿದೆ. ಈಗ ಟಾಟಾ ಸ್ಟೀಲ್ ಕಾಣ್ತಾ ಇದೆಯಾ ನಿಮ್ಗೆ? ನಾನು ತೋರಿಸ್ತಾ ಇರೋದು ಕಾಣ್ತಾ ಇದೆ. ಈ ಒಂದ್ ಜಾಗ 1047 1044 ಇದೇನಿದೆ ಇದು ಒಂದು ಪರ್ಟಿಕ್ಯುಲರ್ ಆಗಿ ಸಪೋರ್ಟ್ ಫಾರ್ಮೇಶನ್ ಆಗಿದೆ ಇಲ್ಲಿ ಆಯ್ತಾ. ಇದೇನಾಗುತ್ತೆ ನಿಮಗೆ ಈ ತರ ಫಾರ್ಮೇಶನ್ ಆಗಿದ್ದಾಗ ಈ ಸಪೋರ್ಟ್ ಅನ್ನ ತಗೊಂಡು ಇಲ್ಲಿ ನಿಂತ್ಕೊಂಡು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ. ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಾ ನಿಮ್ಗೆ ಫಾರ್ಮೇಶನ್ ಆಗಿರೋದು? ಇದು ಟಾಟಾ ಸ್ಟೀಲ್ ನೋಡಿ. ಟಾಟಾ ಸ್ಟೀಲ್ ಅನ್ನ ಮೂಮೆಂಟಿಗೆ ನೆನ್ನೆ ಹೈ ಮೇಲೆ ಹೋದ್ರೆ ತಗೊಳ್ಳಿ ಆಯ್ತಾ. ಬಟ್ ಯಾರು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು ಅಂತಿದಿರೋ ಟಾಟಾ ಸ್ಟೀಲ್ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಪ್ಲೇಸ್. ಇದು ಸ್ಟಾಪ್ ಲಾಸ್ ಅದಕ್ಕೆ ಆಯ್ತಾ. ಇದು ಸ್ಟಾಪ್ ಲಾಸ್ ಅದಕ್ಕೆ. ಒಂದೇನು ಅಂತ ಅಂದ್ರೆ ಮಾರ್ಕೆಟ್ ಈಗ ಇರೋಂತ ಸಿಚುವೇಶನ್ ನಲ್ಲಿ ಒಂದ್ ಡೈರೆಕ್ಷನ್ ಅಂತ ಹೇಳಿ ತಗೊಂಡು ನಿಂತ್ಕೊಳ್ಳಿಕ್ಕೆ ಆಗಲ್ಲ ಆಯ್ತಾ. ಇವನ್ ಲಾಸ್ಟ್ ನನಗೆ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಕೂಡ ಓಡಾಡ್ತಾ ಇದೆ ವಿಷಯ ಏನು, ಆಕ್ಚುಲಿ ಕೋವಿಡ್ ಎಲ್ಲೋ ಒಂದ್ ಕಡೆ ಇನ್ನು ಏನು ನಾವು ಹೊರಗಡೆ ಬಂದಿಲ್ಲ, ಬಟ್ ಸ್ಟಿಲ್ ಮಾರ್ಕೆಟ್ ಮಾತ್ರ ಪಾಸಿಟಿವ್ ನೋಟ್ ನಲ್ಲಿ ನಿಂತಿದೆ ಅಂತ. ಇದು ಸಮ್ವಾಟ್ ಡೇಂಜರಸ್, ಬಿ ಕೇರ್ಫುಲ್ ಓಕೆ. ಈ ಆಸ್ಪೆಕ್ಟ್ ಸ್ವಲ್ಪ ಡೇಂಜರಸ್. ಆದ್ರೆ ಕೆಲವು ಸ್ಟಾಕ್ಗಳು ಏನೇನ್ ಕೆಳಗಡೆ ಬಿದ್ದಿದಾವೆ ಅಂದ್ರೆ ಯಾವನ್ನ ನಾನು ಈ ನೋಟ್ ಪ್ಯಾಡ್ ಅಲ್ಲಿ ಮೆನ್ಷನ್ ಮಾಡಿ ನೋಟ್ ಮಾಡಿದೀನಿ, ಈ ಸ್ಟಾಕ್ಗಳು ಒಂದು ಸಪೋರ್ಟ್ ಪ್ರೈಸ್ ಗೆ ಬಂದ್ ನಿಂತಿದ್ದಾವೆ. ಆ ಬಂದ್ ನಿಂತಿರುವಂತ ಸಪೋರ್ಟ್ ಪ್ರೈಸ್ ನಿಮಗೆ ನೆನಪಾಗುತ್ತೆ ಅಂತ ಅಂದ್ರೆ ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದರಲ್ಲಿ ಅರ್ಧಕ್ಕರ್ಧ ಸ್ಟಾಕ್ಗಳು ಸಪೋರ್ಟ್ ಅನ್ನ ಒಡೆಯೋದಿಲ್ಲ. ಇದೇನಾದ್ರೂ ಇನ್ಯಾವುದೇ ಬ್ಯಾಡ್ ನ್ಯೂಸ್ ಇಲ್ಲ. ಫರ್ದರ್ ಲಾಕ್ ಡೌನು ಬರೀ ಇಷ್ಟೇನೆ ಅಂದ್ರೆ ಈಗೇನ್ ಲಾಕ್ ಡೌನ್ ಆಗಿದೆ ಅದು ಮತ್ತೆ ಸ್ವಲ್ಪ ಎಕ್ಸ್ಟೆನ್ಷನ್ ಆಗುತ್ತೆ ಅನ್ನೋದೇ ಆದ್ರೆ ನಮ್ಗೆ ಈ ಎಲ್ಲಾ ಸ್ಟಾಕ್ಗಳು 1 ತಿಂಗಳು ಮಟ್ಟಕ್ಕೆ, 2 ತಿಂಗಳು ಮಟ್ಟಕ್ಕೆ, 3 ತಿಂಗಳು ಮಟ್ಟಕ್ಕೆ ಒಳ್ಳೆ ಇನ್ವೆಸ್ಟ್ಮೆಂಟ್. ನಿಮ್ಗೆ 1, 2 ತಿಂಗಳು, 3 ತಿಂಗಳಲ್ಲಿ 10, 20, 30% ಅನ್ನ ಕೊಡುವಂತ ಸ್ಟಾಕ್ಗಳಿದಾವೆ. ಫಾರ್ ಎಕ್ಸಾಂಪಲ್ ಎಸ್ಕಾರ್ಟ್ಸು, ಹೀರೋ ಮೋಟರ್ ಕಾಪು ಇವೆಲ್ಲ ತುಂಬಾ ಲೋ ಲೆವೆಲ್ಗೆ ಬಂದು ನಿಂತಿದ್ದಾವೆ. ಸುಮ್ನೆ ನೋಡಿ ಎಸ್ಕಾರ್ಟ್ಸು ಯಾವ ತರ ಬಂದಿದೆ ಅಂತ ಹೇಳಿ ಆಯ್ತಾ. ಎಸ್ಕಾರ್ಟ್ಸು ಆಕ್ಚುಲಿ ಆಲ್ಮೋಸ್ಟ್ ಆಲ್ ಇದು ನೋಡಿ ಈ ಫಾರ್ಮೇಶನ್ ಅಲ್ಲಿ ಇದೆ. ಕಾಣ್ತಾ ಇದೆಯಾ ಎಸ್ಕಾರ್ಟ್ಸ್? ನೋಡ್ತಾ ಇದೀರಾ ಇದನ್ನ? ಓಕೆ. ಈ ಜಾಗದಲ್ಲಿ ಏನ್ ಫಾರ್ಮೇಶನ್ ಆಗಿದೆ ಇದೇನಿದೆ ಇದು ಈ ಜಾಗದಿಂದ ಇದಕ್ಕೆ ಒಂದ್ ಮೂವ್ಮೆಂಟ್ ಇದೆ ಮೇಲುಮುಖನಾಗಿ ಆಯ್ತಾ. ಎಸ್ಕಾರ್ಟ್ಸ್ ಕಾಣ್ತಾ ಇದೆಯಾ ಸ್ಪಷ್ಟವಾಗಿ? ಇದು ಡೇ ಕ್ಯಾಂಡಲ್ ನಾನು ಹಾಕಿರೋದು ಇದು ಆಯ್ತಾ. ಇದು ಡೇ ಕ್ಯಾಂಡಲ್. ಇನ್ಫ್ಯಾಕ್ಟ್ ಅಡ್ವಾನ್ಸ್ ಚಾರ್ಟ್ ವರ್ಕ್ ಆಗ್ತಾ ಇಲ್ಲ. ಅಡ್ವಾನ್ಸ್ ಚಾರ್ಟ್ ವರ್ಕ್ ಆಗಿದ್ರೆ ನಿಮ್ಗೆ ಇನ್ನ ಕೂಡ ಬರ್ಡ್ ವ್ಯೂ ಇನ್ನ ಕ್ಲಾರಿಟಿ ಇರ್ತಾ ಇತ್ತು. ಆ ಬರ್ಡ್ ವ್ಯೂ ಸಿಗೋದಿಲ್ಲ ಈಗ ಆಯ್ತಾ. ಯಾಕೆಂದ್ರೆ ತುಂಬಾ ದೊಡ್ಡದಾಗಿ ಕಾಣೋದು ಸಾಧ್ಯ ಇಲ್ಲ. ಯಾಕೆ ಇದು ಅಂತಂದ್ರೆ ಹಿಂದ್ಗಡೆ ಈ ಜಾಗ ಹಳೇದಿದೆ. ಇದ್ರಲ್ಲಿ ನಾನು 1 ವೀಕ್ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿದ್ರ ಇಲ್ಲಿ ಬ್ರೇಕ್ಔಟ್ ಪಾಯಿಂಟ್ ಇದು ಬ್ರೇಕ್ಔಟ್ ಪಾಯಿಂಟ್ ಇದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲಿವರೆಗೂ ಬರ್ಬೋದು ಅಷ್ಟೇ. ಬಟ್ ಸ್ಟಿಲ್ ಯು ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ದಿಸ್ ಸ್ಟಾಕ್ ಓಕೆ. ಈ ಜಾಗದಲ್ಲಿ ಸ್ವಲ್ಪ ಇನ್ನ ಕೆಳಗಡೆ ಬಿದ್ರೆ ಜಾಗದಲ್ಲಿ ಸ್ವಲ್ಪ ಆತರ ಹಾಕ್ಬಹುದು, ತೊಂದ್ರೆ ಇಲ್ಲ. ಈ ಜಾಗನ ಫಸ್ಟ್ ಲೆವೆಲ್ ಸ್ಟಾಪ್ ಲಾಸ್ ಹಾಕೊಂಡು ಇಟ್ಕೊಳ್ಳಿ ಸಾಕು ಆಯ್ತಾ. ಇದು 1 ಪ್ಲೇಸ್ ನಿಮ್ಗೆ ಈ ಜಾಗ ಓಕೆ. ಈ ತರ ಇದು ಎಸ್ಕಾರ್ಟ್ಸ್, ಒಂದು ಎಸ್ಕಾರ್ಟ್ಸ್. ಅಡಿಷನಲಿ ಎಸ್ಕಾರ್ಟ್ಸ್ ಅನ್ನ ನಾವು
ಇನ್ನೊಂದು ದೃಷ್ಟಿನಲ್ಲಿ ನೋಡಬಹುದು. ಏನಂತ ಅಂದ್ರೆ ಈ ಲಾಕ್ ಡೌನ್ ಓಪನ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಇದಕ್ಕೆ ಡೌನ್. ಆಸ್ ಲಾಂಗ್ ಆಸ್ ಇಲ್ಲಿ ನಿಂತಿರೋವರೆಗೂ ಕೂಡ ಇಲ್ಲಿಂದ ಮೇಲ್ಮುಖ ತಗೊಳ್ಳೋಂತ ಸ್ಟಾಕ್ ಇದೆ. ಇದ್ರ ಮೇಲೆ ಹೋದ್ರೆ ಹಾಕಿ ಬಿಡಬಹುದು. ಇಲ್ಲ ನಾನು ಸಪೋರ್ಟ್ ಜಾಗದಲ್ಲಿ ಹಾಕ್ತೀನಿ ಅಂದ್ರೆ ಈಗ ಏನಿದೆಯೋ ಅದೇ ಪ್ಲೇಸ್ ಇನ್ನೂ ಆಟ ಆಡುತ್ತೆ ಮೋಸ್ಟ್ ಪ್ರಾಬಲಿ ಈ ಜಾಗದಲ್ಲಿ, ಇಲ್ಲಿವರೆಗೂ ಬರ್ಬೋದು, ಆಟ ಆಡಬಹುದು ಇದು. ಆಯ್ತಾ? ಈ ರೇಂಜ್ ಅನ್ನ ಇಟ್ಕೊಳ್ಳಿ. ಈ ರೇಂಜ್ ಅಲ್ಲಿ ಎಲ್ಲಾದ್ರೂ ಬೈ ಮಾಡಿ ನೀವು, ನಿಮ್ ಸ್ಟಾಪ್ ಲಾಸ್ ಇದೇನೆ ಈ ರೇಂಜ್ ಅಲ್ಲಿ ಎಲ್ಲಿದ್ರು. ಇನ್ನೊಂದು ಸ್ಟಾಪ್ ಲಾಸ್ ಈ ಜಾಗ ಇಲ್ಲಿ ಕಾಣ್ತಾ ಇದೆಯಾ, 144 ಟಚ್ ಮಾಡ್ತಾ ಇದೆಯಲ್ಲ ಈ ಜಾಗ. ಓಕೆ, ಇದು ಬಂದ್ರೆ ಇಲ್ಲಿವರೆಗೂ ಬರುತ್ತೆ. ಒಂದ್ ಈ ಜಾಗ. ಒಟ್ಟಿಗೆ ಇನ್ವೆಸ್ಟ್ ಮಾಡ್ಬೇಡಿ. ನಾನು ಯಾರು 2-3 ತಿಂಗಳು ಕಾಯ್ತೀವಿ ಇನ್ವೆಸ್ಟ್ಮೆಂಟ್ಗೆ ಅಂತ ಅನ್ಕೊಂತೀರೋ ಅವರು ಸ್ವಲ್ಪ ಇಲ್ಲ ಹಾಕಿ, ಅದಾದ್ಮೇಲೆ ಇದನ್ನ ದಾಟದ್ಮೇಲೆ ಸ್ವಲ್ಪ ಹಾಕಿ. ಇಲ್ಲಿಂದ ಇಲ್ಲಿಗೆ 300 ಪಾಯಿಂಟ್ ಕೊಟ್ಟರು ಕೂಡ ನಿಮಗೆ 20% ಪ್ರಾಫಿಟ್ ಇದು. ಅಂಡ್ ದ ಪಾಸಿಬಲಿ ಇಟ್ ಮೇ ಬಿ ಇನ್ ಅನದರ್ 2-3 ಮಂತ್ಸ್. ಈ ಲೆಕ್ಕ ಅಷ್ಟು ಲೆಕ್ಕ ಇಲ್ಲ, ಬಟ್ ಅನ್ಕೊಳ್ಳಿ 2-3 ಮಂತ್ಸ್ ಲೆಕ್ಕ ಹಾಕಬೇಕಾಗತ್ತೆ ನೀವು, ಟೈಮ್ ಪೀರಿಯಡ್ ವೈಸ್ ಹಂಗೇನೆ ಅದು. ಆಯ್ತಾ? ಸೊ ಇದನ್ನ ಲೆಕ್ಕ ಹಾಕಬಹುದು. ಅದೇ ರೀತಿ ಹೀರೋ ಮೋಟರ್ ಕಾಪ್, ಈ ಹೀರೋ ಮೋಟರ್ ಕಾಪ್ ನೋಡಿ ಸೇಮ್ ಇದೇ ತರ ನಿಂತಿದೆ. ನೋಡ್ತಾ ಇದ್ದೀರಾ? ನೋಡಿ ಇಲ್ಲಿ ವೀಕ್ ಲೆಕ್ಕದಲ್ಲಿ ಈ ತರ ನಿಂತಿದೆ. ಈ ಸಪೋರ್ಟ್ ಜಾಗ ನಿಂತ್ಕೊಂಡಿದೆ, ಈ ಜಾಗ ಇಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ದಿನ ಎಷ್ಟೆಲ್ಲ ಪ್ರಾಫಿಟ್ ಮಾಡ್ಬೋದು ಅನ್ನೋ ನಾಲೆಡ್ಜು ನಿಮಗೆ ಇದೆಯಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಮಾಡಬೇಕು ಅನ್ನೋದಾದರೆ ನಾನು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಪ್ರಾಫಿಟನ್ನು ಮಾಡಬೇಕು ಅನ್ನೋದಾದರೆ ಏನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೆ ಇದೆ? ಈ ಸ್ಟಾಕ್ ಮಾರ್ಕೆಟ್ಟು ಗ್ಯಾಮ್ಲಿಂಗ್ ಅಂತ ಯಾಕಂತ ಇದ್ದಾರೆ, ಮತ್ತು ಆ ಗ್ಯಾಮ್ಲಿಂಗ್ ಅಂತಕ್ಕಂತಹ ತಪ್ಪು ತಿಳುವಳಿಕೆ ಯಾಕೆ ಬರ್ತಾ ಇದೆ? ಈ ದಿನ ಬ್ಯಾಂಕ್ ಬಡ್ಡಿ ದರ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ನಮಗೆ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳು ಏನು? ಆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳು ನಮಗೆ ಎಷ್ಟೆಲ್ಲ ಪ್ರಾಫಿಟನ್ನು ಕೊಡುತ್ತೆ? ಇಷ್ಟೆಲ್ಲ ಮಾಹಿತಿ ಬೇಕು ಅನ್ನೋದಾದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನ ತಗೋಬೇಕು ಅನ್ನೋದೇ ಆದರೆ ನಮ್ಮ ಒಂದು ಫ್ರೀ ವೆಬಿನಾರ್ಗೆ ಅಟೆಂಡ್ ಆಗಿ. ಈ ಉಚಿತ ವೆಬಿನಾರ್ ಶನಿವಾರ, ಭಾನುವಾರ ಮತ್ತು ವೀಕ್ ಡೇಸ್ಗಳಲ್ಲೂ ಇರುತ್ತೆ. ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ನಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಹೀರೋ ಮೋಟರ್ ಕಾಪು ಈ ರೇಂಜ್ ಅನ್ನ ದಾಟಿ ನಿಂತ್ಕಂತು ಅನ್ನೋದೇ ಆದ್ರೆ ಇದು ಸ್ಟಾಪ್ ಲಾಸ್. ಇದಕ್ಕೆ ಇಷ್ಟೇ ಸ್ಟಾಪ್ ಲಾಸ್ ಇದಕ್ಕೆ. ಆಯ್ತಾ? ಯಾರ್ಯಾರು ನಾನು 1 ತಿಂಗಳ ಮಟ್ಟಿಗೆ ತುಂಬಾ ಜನ ಹೇಳ್ತಾ ಇರ್ತಾರೆ ನನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟಾಕ್ಗಳು ಬೇಕು ಅನ್ನ. ಇದು ಲೋ ಲೆವೆಲ್ ಬಂದಿರೋ ಅಂತ ಸದ್ಯದಲ್ಲಿ ಇರ್ತಕ್ಕಂತಹ ಸ್ಟಾಕ್ಗಳು. ಹೀರೋ ಮೋಟರ್ ಕಾಪು, ಎಸ್ಕಾರ್ಟ್ಸು ಎರಡೂ ಕೂಡ ಆಟೋ. ಆಯ್ತಾ? ಇನ್ನ ಅದನ್ನ ಬಿಟ್ರೆ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಇಂದ AU ಬ್ಯಾಂಕ್ ಒಂದಿದೆ ನೋಡಿ. ಇಲ್ಲಿ AU ಬ್ಯಾಂಕ್ ಫಾರ್ಮೇಶನ್ ನೋಡಿ. AU ಬ್ಯಾಂಕ್ ಇದು ಏನು ಬ್ರೇಕ್ಔಟ್ ಆಗಿತ್ತು ಆ ಬ್ರೇಕ್ಔಟ್ ಜಾಗದಲ್ಲಿ ಬಂದ್ ನಿಂತಿದೆ. ಬ್ರೇಕ್ಔಟ್ ಜಾಗದಲ್ಲಿ ಇಲ್ಲಿಂದ ಇಲ್ಲಿಗೆ 300 ಪಾಯಿಂಟ್ ಅಂತ ಲೆಕ್ಕ ಹಾಕೋಣ. 300 ಪಾಯಿಂಟ್ ಅಂದ್ರೂ ಕೂಡ 30% AU ಬ್ಯಾಂಕ್ ನೋಡಿ. ಲೈಫ್ ಟೈಮ್ ಹೈನ ಮುಟ್ಟಿ ಕೆಳಗಡೆ ಬಂದು ಕಾಯ್ತಾ ಇದೆ. ಆಸ್ ಲಾಂಗ್ ಆಸ್ ಬ್ಯಾಂಕ್ದು ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ದಿಸ್ ಇಸ್ ರಿಯಲಿ ಎ ಗ್ರೇಟ್ ಅಡ್ವಾಂಟೇಜ್. ಈ ಜಾಗನ ಸ್ಟಾಪ್ ಲಾಸ್ ಹಾಕೊಂಡು ವಿ ಕ್ಯಾನ್ ವೇಟ್ ಇದಕ್ಕೆ. ಆಯ್ತಾ? ಬಟ್ ಒಂದನ್ನ ನೆನ್ಪಿಟ್ಕೊಂಡಿರಿ, ಈ ಜಾಗ ಸ್ಟಾಪ್ ಲಾಸ್ ಅಂತಿದ್ದಂಗೆ ನಾನು ಇಲ್ಲಿಂದ ಇಲ್ಲಿಗೆ 90 ಪಾಯಿಂಟ್ ಕಾಯಿರಿ ಅಂತ ಹೇಳೋದಿಲ್ಲ. ಇದನ್ನ ಈ ರೇಂಜ್ ಇದನ್ನ ಟಚ್ ಆದ್ಮೇಲೆ ಒಂದ್ ರೌಂಡ್ ಬೋನ್ಸ್ ಬರುತ್ತೆ ಮತ್ತೆ ಇದು, ಯಾಕೆಂದ್ರೆ ಬ್ರೇಕ್ಔಟ್ ಅದು. ಇದನ್ನ ಟಚ್ ಆದ್ಮೇಲೆ ಇದು ಬ್ರೇಕ್ಔಟ್, ಒಂದ್ ರೌಂಡ್ ಬೋನ್ಸ್ ಗಳು ಬರ್ತವೆ, ಅವಾಗ ತಗೊಳ್ಳಿ. ಇನ್ನು ಉಳ್ದಂಗೆಲ್ಲ ಯಾರು ಮಾಡಬಹುದು? ಇಂಟ್ರಾಡೇ ಮಾಡೋರು ಮಾಡ್ಕೊಂಡಾದ್ಮೇಲೆ ಪ್ರಾಫಿಟ್ ಅಲ್ಲಿ ಇದ್ರೆ ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಿ. ಇದು ಈ ಪರ್ಟಿಕ್ಯುಲರ್ ಸ್ಟಾಕು AU ಬ್ಯಾಂಕ್ ನಿಮಗೆ ಲೈಫ್ ಟೈಮ್ ದಾಟಿ ಕೆಳಗಡೆ ಬಿದ್ದಿರೋದು. ಆಯ್ತಾ? ಜೊತೆಗೆ ಬ್ರೇಕ್ಔಟ್ ಪಾಯಿಂಟ್ ಅಡ್ವಾಂಟೇಜ್. ಬ್ರೇಕ್ಔಟ್ ಪಾಯಿಂಟ್ ಅಂದ್ರೆ ಸಾಮಾನ್ಯವಾಗಿ ಅಲ್ಲಿಂದ ಸ್ವಲ್ಪ ಕೆಳಗೆ ಬೀಳೋದು ಕಷ್ಟ. ಆಯ್ತಾ? ಈ ರೇಂಜು ಇದಕ್ಕೆ ಸ್ಟಾಪ್ ಲಾಸ್. ಬಟ್ ಎರಡೂ ತರವಾಗಿ ಕನ್ಸಿಡರ್ ಮಾಡಬೇಕು ಇದನ್ನ ಅಂತ ಅಂದ್ರೆ ಇದನ್ನ ಟಚ್ ಆದ್ಮೇಲೆ ಇನ್ನೊಂದ್ಸಲ ಬೌನ್ಸ್ ಇರುತ್ತೆ, ರೇಂಜ್ ಫಾರ್ಮ್ ಮಾಡುತ್ತೆ, ಟೈಮ್ ತಗೊಳುತ್ತೆ ಇದು ಮೇಲಕ್ಕೆ ತಗೊಳೋದಕ್ಕೆ ಸ್ವಲ್ಪ. ಆಸ್ ಲಾಂಗ್ ಆಸ್ ಲಾಕ್ ಡೌನ್ ಇರೋವರೆಗೂ ಬ್ಯಾಂಕ್ ಗಳದು ಕಷ್ಟ, ಹುಷಾರಾಗಿದೆ. ಯಾಕೆ ಅಂತ ಅಂದ್ರೆ ನಿಮ್ಗೆ ಬ್ಯಾಂಕ್ ಲಾಕ್ ಡೌನ್ ಇದ್ದಷ್ಟು ಕೂಡ ಫಸ್ಟ್ ಆಫ್ ಆಲ್ ಲೋನ್ಗಳು ಕೊಡಕ್ಕಾಗಲ್ಲ, ರಿಕವರಿ ಇರೋದಿಲ್ಲ, ಎಲ್ಲಾ ಬಿಸ್ನೆಸ್ ನಿಂತಿರುತ್ತೆ. ಸೊ ಆ ಆಂಗಲ್ ಇಂದ ಇಟ್ಸ್ ಇನ್ ಎ ಗುಡ್ ಪ್ಲೇಸ್. ಹಾಕಿ
ಇಲ್ಲ ನಾನು 6 ತಿಂಗಳು ಬಿಡ್ತೀನಿ ಇಟ್ಕೊಂತೀನಿ ಅಂತವರಿಗೆ ಗುಡ್ ಪ್ಲೇಸ್. ನಾನು ಇವಾಗ ಎಲ್ಲಾ ಲಿಸ್ಟ್ ಮಾಡಿರೋ ಅಂತ ಸ್ಟಾಕ್ಗಳು ಕೂಡ ಪೊಸಿಷನಲ್ ಸ್ಟಾಕ್, ಮೀನ್ಸ್ ಯು ಹ್ಯಾವ್ ಟು ವೇಟ್ ಫ್ರಮ್ ಫ್ಯೂ ವೀಕ್ಸ್ ಟು ಫ್ಯೂ ಮಂತ್ಸ್. ಆಯ್ತಾ, ಫ್ಯೂ ವೀಕ್ಸ್ ಟು ಫ್ಯೂ ಮಂತ್ಸ್ ಅಂದ್ರೆ 4 weeks 5 weeks 2 months 3 months 4 months ಆ ತರ ಕಾಯುವಂತ ಸ್ಟಾಕ್ಗಳು ಇವೆಲ್ಲ. ಅದನ್ನು ಆಯ್ತಾ, ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಇನ್ನ ಧನಿ ಅಂತಕ್ಕಂಥದ್ದು ಒಂದು ಸ್ಮಾಲ್ ಕ್ಯಾಪ್. ಇದು ಸ್ಮಾಲ್ ಕ್ಯಾಪು ಒಳ್ಳೆ ಜಾಗದಲ್ಲಿದೆ, ಸ್ಮಾಲ್ ಕ್ಯಾಪು ಒಳ್ಳೆ ಜಾಗದಲ್ಲಿದೆ. ಬಟ್ ಒನ್ ಡೇಂಜರಸ್ ವಿತ್ ಧನಿ ಏನಪ್ಪಾ ಅಂದ್ರೆ ಇದರಲ್ಲಿ ರಿಕವರಿ ಪ್ರಾಬ್ಲಮ್ ಆಗಿದೆ. ಆಯ್ತಾ, ನೆನ್ಬಿಡ್ಕೊಂಡಿರಿ, ರಿಕವರಿ ಪ್ರಾಬ್ಲಮ್ ಆಗಿದೆ. ಆಸ್ ಲಾಂಗ್ ಆಸ್ ರಿಕವರಿ ಇಶ್ಯೂ ಇದೆ ಅಂದ್ರೆ ಲಾಕ್ ಡೌನ್ ಇಶ್ಯೂ ಇದೆ, ಈ ಇಶ್ಯೂ ಇರೋವರೆಗೂ ಕೂಡ ಇದು ಅಲ್ಲೇ ಇರುತ್ತೆ. ಬಟ್ ಒಂದೇನಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ರಿಸ್ಕ್ ತಗೊಂಡು ಹಾಕೋಣ ಅಂತವರಿಗೆ ಗುಡ್ ಪ್ಲೇಸ್, ಗುಡ್ ಪ್ಲೇಸ್. ಯಾಕೆ ಅಂತ ಅಂದ್ರೆ 375 ಇಂದ 171 ಬಂದಿದೆ. ಆಲ್ಮೋಸ್ಟ್ ಇದು ಮೋರ್ ದನ್ 50% ಬಿದ್ದಿರೋ ಅಂತ ಸ್ಟಾಕ್. ನಾನು ಕನ್ಫರ್ಮೇಶನ್ ಆದ್ಮೇಲೆ ಹಾಕ್ತೀನಿ ಅಂತ ಅನ್ನೋರಿಗೆ 230 ಮೇಲೆ, ಈ ಜಾಗ ಇದೆಯಲ್ಲ 230 ಮೇಲೆ. ಆಯ್ತಾ, ಇಲ್ಲ ಒಂದು ಸಪೋರ್ಟ್ ಜಾಗದಲ್ಲಿ ಬಂದಿದೆ, ನಾನೊಂದು ಲೆವೆಲ್ ಟ್ರೈ ಮಾಡ್ಬೋದು ಈ ಸ್ಟಾಕ್ ಅನ್ನೋಂಥವ್ರು ಜಾಸ್ತಿ ಹಾಕದೇ ಇದ್ರು 100 200 300 500 ಹಾಕಿ ಕಾಯೋ ಅಂತ ಪ್ಲೇಸ್. ಓಕೆ, ಒಂದು 500 ಸ್ಟಾಕ್ ಗಳನ್ನ ಹಾಕಿ ನೀವು ಮೇಂಟೈನ್ ಮಾಡಿ ನೋಡ್ಬೋದು. ಆಯ್ತಾ, ಆ ಸ್ಟಾಕ್ ಧನಿ ಚೆನ್ನಾಗಿ ಬಿದ್ದಿದೆ, ಒಂದೇ ಸಲ ಬಿದ್ದಿರೋದ್ರಿಂದ ಬೌನ್ಸ್ ಚೆನ್ನಾಗಿರುತ್ತೆ, ಪ್ರಾಫಿಟ್ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ ಧನಿ ಪ್ರಾಬ್ಲಮ್ ನನಗೆ ಗೊತ್ತಿರೋ ಮಟ್ಟಿಗೆ ಧನಿದು ಕಲೆಕ್ಷನ್ ಇಶ್ಯೂ ಇದೆ, ಯಾಕಂದ್ರೆ ಬೆಕ್ಕಾಬಿಟ್ಟಿ ಲೋನ್ ಕೊಟ್ಬಿಟ್ಟಿದ್ದಾರೆ ಇವರು. ಇಲ್ಲಿವರೆಗೂ ಬಿದ್ರು ಆಶ್ಚರ್ಯ ಎಲ್ಲ ಏನಿಲ್ಲ ಇದರಲ್ಲಿ. ಸ್ಟಿಲ್ ಒನ್ ಟ್ರೈ, ರಿಸ್ಕ್ ಅಂದ್ರೆ ಸ್ಮಾಲ್ ಕ್ಯಾಪೇ ಹಂಗೆ, ನೀವು ವಿತ್ ರಿಸ್ಕ್ ಟ್ರೈ ಮಾಡ್ತೀನಿ ಅಂದ್ರೆ ದಿಸ್ ಒನ್ ಆಫ್ ದ ಸ್ಟಾಕ್. ಓಕೆ, ದಿಸ್ ಒನ್ ಆಫ್ ದ ಸ್ಟಾಕ್. ಇನ್ನ ಅದನ್ನ ಬಿಟ್ರೆ ನಿಮ್ಗೆ ರಾಮ್ಕೋ ಸೆಮ್ ಒಂದು ಅದೇ ರೀತಿ ನಿಂತಿದೆ. ಯಾಕೆ ಅಂತ ಅಂದ್ರೆ ರಾಮ್ಕೋ ಸೆಮ್ ಬ್ರೇಕ್ಔಟ್ ಪಾಯಿಂಟ್ ದಾಟಿ ನಿಂತಿದೆ. ಬ್ರೇಕ್ಔಟ್ ಪಾಯಿಂಟ್ ಅಂತ ದಾಟಿದೆ ನೋಡಿ, ಬ್ರೇಕ್ಔಟ್ ಪಾಯಿಂಟ್ ದಾಟಿರೋದಿದೆ. ಆಯ್ತಾ, ಅಂದ್ರೆ ಆಲ್ರೆಡಿ ಒಂದು ಮೂಮೆಂಟ್ ತಗೊಂಡು ಈಗ ಬೌನ್ಸ್ ಲೆಕ್ಕದಲ್ಲಿ ನಿಂತಿದೆ. ಇದು ಇಲ್ಲಿವರೆಗೂ ಬರುತ್ತಾ ಇಲ್ಲಿಂದನೇ ಹೋಗುತ್ತಾ ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಮ್ಕೋ ಇಸ್ ಒನ್ ಆಫ್ ದ ಸ್ಟಾಕ್. ಎಕಾನಮಿ ರಿಕವರ್ ಆಗ್ತಿದ್ದಂಗೆನೆ ಈ ಅಡ್ವಾಂಟೇಜ್ ತಗೊಳುತ್ತದೆ, ಈ ಬ್ರೇಕ್ಔಟ್ ಆಗಿರುವಂತ ಅಡ್ವಾಂಟೇಜ್ ತಗೊಳುತ್ತೆ. ಇಲ್ಲ ಈ ಹೈನೇ ಹೊಡಿಲಿಲ್ಲ ಅಂದ್ರೆ ಮತ್ತೊಂದು ರೌಂಡ್ ಡೌನ್, ಈ ಲೆವೆಲ್ಗೆ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನ. ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ರಾಮ್ಕೋ ಕೂಡ ನಿಮ್ಗೆ ಹೋದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು 5 ರಿಂದ 10% ಕೊಡುವಂತ ಸ್ಟಾಕ್. ಮೇ ಬಿ ಇನ್ 1 week 15 days 1 month ಲೆಕ್ಕದಲ್ಲಿ. ಆಯ್ತಾ, ಆ ತರ ನಿಂತಿರೋಂತ ಸ್ಟಾಕು. ಬಟ್ ರಾಮ್ಕೋ ಬಗ್ಗೆ ಒಂದು ಭಯ ಇರ್ಲಿ, ಇದು ಏನು ನಮ್ಗೆ ಲಾಕ್ ಡೌನ್ ಆಗಿದೆ, ಅದು ರಿಕವರ್ ಆಗ್ಲಿಲ್ಲ ಅಂದ್ರೆ, ಲಾಕ್ ಡೌನ್ ಇದಾಗ್ಲಿಲ್ಲ ಅಂತಂದ್ರೆ ಇದು ಕಷ್ಟ ಸ್ವಲ್ಪ. ಬಟ್ ಏನಪ್ಪಾ ಅಂತಂದ್ರೆ ಇದು ಬ್ರೇಕ್ಔಟ್ ಆಗಿರೋದು ಒಂದು ಮೇಜರ್ ಅಡ್ವಾಂಟೇಜ್. ಇದನ್ನ ಸಪೋರ್ಟ್ ತಗೊಳುತ್ತೆ. ಆಸ್ ಪರ್ ದ ಟೆಕ್ನಿಕಲ್ ಅನಾಲಿಸಿಸ್ ಇದನ್ನ ಇವರು ಸಪೋರ್ಟ್ ತಗೊಳ್ಬೇಕು. ಇದು ಸಪೋರ್ಟ್ ತಗೋಬೇಕು ಅಂದ್ರೆ ಈ ರೇಂಜ್ ಇಂದ ಈ ರೇಂಜ್ ಸಪೋರ್ಟ್, ಸ್ಟ್ರಾಂಗ್ ಸಪೋರ್ಟ್, 100 point ಸ್ಟ್ರಾಂಗ್ ಸಪೋರ್ಟ್ ಲೆಕ್ಕದಲ್ಲಿ ಇದು ವೆಯ್ಟ್ ಮಾಡಿಸುತ್ತೆ. ಆಯ್ತಾ, ಆ ತರ ಇದೆ ಇದೊಂದು. ಇನ್ನ M&M ಫೈನಾನ್ಸ್ ಒಂದು ಸ್ಟಾಕ್ ಇದೆ, ಚೆನ್ನಾಗಿದೆ. M&M ಫೈನಾನ್ಸ್ ಸ್ಟಾಕ್ ಕೂಡ ಒಂದು ಒಳ್ಳೆ ಸಪೋರ್ಟ್ ಜಾಗದಲ್ಲಿ ಬಂದು ನಿಂತಿದೆ ನೋಡಿ. 220 ರಿಂದ 150 ಬಂದು 10 ಪಾಯಿಂಟ್ ರಿಕವರ್ ಆಗ್ಬಿಟ್ಟಿದೆ ಇದು ಆಲ್ರೆಡಿ. ಈ ಜಾಗ ಇಲ್ಲಿ ಬ್ರೇಕ್ಔಟ್, ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು, ಅದಾದ್ಮೇಲೆ ಮೇಲಕ್ಕೆ ಹೋಗಿರ್ತಕ್ಕಂಥದ್ದು ಬಂದು ಮತ್ತೆ ಅಲ್ಲಿಗೆ ನಿಂತಿದೆ. ಸೊ ರಿಕವರಿ ಪಾಸಿಬಿಲಿಟಿ ಇಸ್ ವೆರಿ ಗುಡ್, ಒಂದನ್ನ ನೆನ್ಪಿಟ್ಕೊಂಡ್ರೆ ಇವೆಲ್ಲ ಮಿಡ್ ಕ್ಯಾಪ್ ಫಸ್ಟ್ ಆಫ್ ಆಲ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಲಾಕ್ ಡೌನ್ ಆಗಿ ಎಕಾನಮಿ ಪ್ರಾಬ್ಲಮ್ ಅಂದ್ರೆ ದಿಸ್ ಇಸ್ ಕಾಮನ್ ವಿತ್ ದ ಫೈನಾನ್ಷಿಯಲ್ ಸ್ಟಾಕ್ಸ್. ಆಯ್ತಾ, ಫೈನಾನ್ಸ್ ಸ್ಟಾಕ್ ಗಳಲ್ಲಿ ಇದು ಕಾಮನ್. ಯಾರು ನಾನು ಸ್ವಲ್ಪ ದುಡ್ಡು ಹಾಕ್ಬೋದು ಇದಕ್ಕೆ ಅಂತ ಕಾಯ್ತಿರೋ ಇದನ್ನ ಸ್ಟಾಪ್ ಲಾಸ್ ಹಾಕೊಂಡು ಕಾಯಿರಿ, 10 ಪಾಯಿಂಟ್ ಸ್ಟಾಪ್ ಲಾಸ್. M&M ಫೈನಾನ್ಸ್ ಇನ್ಫ್ಯಾಕ್ಟ್ ನಾನು ಈವನ್ ಡೇ ಮೂಮೆಂಟ್ ಅಡ್ವಾಂಟೇಜ್ ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ. ಆಯ್ತಾ, ಇದನ್ನ ನೀವು ಹಾಕಿ, ಯಾಕೆ ಅಂತಂದ್ರೆ ನೋಡಿ 150 ರಿಂದ 220 ಅಂದ್ರೆ ಇದ್ರ ಪರ್ಸೆಂಟೇಜ್ ವೈಸ್ ಲೆಕ್ಕ ಹಾಕಿದ್ರೆ ನಿಮಗೆ 60 ಪಾಯಿಂಟ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೇಡ ಇಲ್ಲಿಂದ ಇಲ್ಲಿಗೆ 50 ಪಾಯಿಂಟ್ ಅಂತಾನೆ ಲೆಕ್ಕ ಹಾಕೋಣ, 210 ಅಂತ ಲೆಕ್ಕ ಹಾಕೊಂಡ್ರು ಕೂಡ ಅಂದ್ರೆ 160 ಇಂದ 50 ಪಾಯಿಂಟ್ ಅಂತ ಲೆಕ್ಕ ಹಾಕಿದ್ರು ಲೆಕ್ಕ ಹಾಕಿ ಪರ್ಸೆಂಟೇಜ್ ವೈಸ್ ಎಷ್ಟು ಬಂತು ನಿಮ್ಗೆ ಅಂತ. ಓಕೆ, ಆಲ್ಮೋಸ್ಟ್ 30% ವರ್ಗು ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ M&M ಫೈನಾನ್ಸ್. ಓಕೆ,
ಗುಡ್ ಒನ್. ಇನ್ನ ಫಾರ್ಮಾದಲ್ಲಿ ಸಾರಿ ಲಲ್ಪತ್ ಲ್ಯಾಬ್ ಅಂತ ಒಂದು ಬೌನ್ಸ್ ಬಂದ್ ಕಾದಿದೆ. ಈ ಬೌನ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬ್ರೇಕ್ಔಟ್ ಆಗಿರೋ ಜಾಗದಿಂದ ಬೌನ್ಸ್ ಬಂದಿರೋದು ಇದು. ಅಂದ್ರೆ ಏನಾಗಿದೆ, ಮೊಮೆಂಟಮ್ ಸಿಕ್ಕಾಬಡೆ ಸಿಕ್ಕಿದೆ ಇದಕ್ಕೆ, ಒಂದೇ ಸಲ ಮೊಮೆಂಟಮ್ ಸಿಕ್ಕಿದೆ. ಅಂದ್ರೆ ಬರೀ ಒಂದು ವೀಕ್ ರೇಂಜ್ ಅಲ್ಲಿ, ವೀಕ್ ಡೇಸ್ ಅಲ್ಲಿ ನನಗೆ ಏನು ಟ್ರೇಡಿಂಗ್ ಡೇ ಅಂತ ಲೆಕ್ಕ ಹಾಕ್ತಿವಿ, ಆ ಟ್ರೇಡಿಂಗ್ ಡೇ ಲೆಕ್ಕದಲ್ಲಿ ಇದು 1, 2, 3, 4, 5 ದಿವಸಕ್ಕೆ ಆಲ್ಮೋಸ್ಟ್ ಇದಕ್ಕೆ ನಿಮ್ಗೆ ಒಂದ 250, 300, 400 ಪಾಯಿಂಟ್ ಮೂವ್ ಆಗಿದೆ ಇಲ್ಲಿಂದ ಇಲ್ಲಿಗೆ. ನೋಡಿ 2500 ಇದು 750 ಪಾಯಿಂಟ್ ಮೂವ್ ಆಗಿದೆ. 750, 800 ಪಾಯಿಂಟ್ ಮೂವ್ ಆಗಿದೆ. ಸೊ ಈ 750, 800 ಪಾಯಿಂಟ್ ಅಲ್ಲಿ ವಾಪಸ್ ಕೆಳಗಡೆ ಬಂದಿರೋದು ಇದು ಮತ್ತೆ ಅಲ್ಲಿಂದ ಆಲ್ಮೋಸ್ಟ್ 500 ಪಾಯಿಂಟ್ ಕೆಳಗಡೆ ಬಂದಿದೆ. ನಿಯರ್ಲಿ 400 ಪಾಯಿಂಟ್ ಅದು ಕೆಳಗಡೆ ಬಂದಿದೆ. ಸೊ ಎಲ್ಲೋ ಒಂದ್ ಕಡೆ ಇದನ್ನ ಸ್ಟ್ರಾಂಗ್, ಈ ಲೆವೆಲ್ ಅನ್ನ ಸ್ಟ್ರಾಂಗ್ ತಗೋಬಹುದು. ಇದಕ್ಕೆ ಈ ಲೆವೆಲ್ ಅನ್ನ ಸ್ಟ್ರಾಂಗ್ ತಗೋಬಹುದು. ಇಂಟ್ರಾಡೇ ಮಾಡೋ ಅಂತವ್ರು ಇದನ್ನ ರೇಂಜ್ ಫಾರ್ಮೇಶನ್ ಅಲ್ಲಿ ವೇಟ್ ಮಾಡಿ, ಆರ್ ಅದರ್ವೈಸ್ ನನಗೆ ಹಾಕಿರೋದು ವೀಕ್ಲಿ ಕ್ಯಾಂಡಲ್ ಮರಿಬೇಡಿ. ನೋಡಿ ನಾನು ಡೇ ಕ್ಯಾಂಡಲ್ ಅಲ್ಲ ಹಾಕಿರೋದು, ವೀಕ್ಲಿ ಕ್ಯಾಂಡಲ್ ಹಾಕಿದ್ದೀನಿ. ನೋಡಿ ಈ ತರ ಇದೆ ಡೇ ಕ್ಯಾಂಡಲ್, ಇದಕ್ಕೆ ವೀಕ್ಲಿ ಕ್ಯಾಂಡಲ್ ಅಲ್ಲ ಡೇ ನಾನು ಹಾಕಿದಾವಲ್ಲ ವೀಕ್ಲಿ ಕ್ಯಾಂಡಲ್. ಹಂಗಾಗಿ ನಿಮ್ಗೆ ಅದಕ್ಕೆ ಅಲ್ಲಿ ಸ್ವಲ್ಪ ಇದೇನಪ್ಪ ಕಡಿಮೆ ಕ್ಯಾಂಡಲ್ಸ್ ಅನ್ಸುತ್ತೆ, ಬಟ್ ಇದು ತುಂಬಾನೇ ಓಡಾಡಿದೆ. ಒಂದು, ಎರಡನೇದು, ಯಾವತ್ತು ಇದು ಈ ಲೋವರ್ ಲೋನ ಬಿಟ್ಟು ಹೈಯರ್ ಐ ಹೊಡಿಯಕ್ ಶುರು ಮಾಡುತ್ತೋ ಅವತ್ತು ಯು ಕ್ಯಾನ್ ಬೈ ದಿಸ್ ಈಸಿಲಿ. ಇಲ್ಲಿವರೆಗೂ ಟಚ್ ಆಗುತ್ತೆ ಅನ್ನೋದಾದ್ರೆ ಗ್ರೇಟ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇದು ಕ್ರಾಸಿಂಗ್ ಓವರ್ ಆಗ್ತಾ ಇದೆ. ಕ್ರಾಸಿಂಗ್ ಓವರ್ ಆಗಿ 144 ಲೈನ್ ನ ಕೆಳಗಡೆ ಇಟ್ಕೊಂಡಿದೆ, ಆಯ್ತಾ. ಸೊ ಇಲ್ಲಿಗೆ ಟಚ್ ಆಗೋದ್ರಂತೂ ಗ್ರೇಟ್ ಅಡ್ವಾಂಟೇಜು. ಅಟ್ ದ ಸೇಮ್ ಟೈಮು ಫಾರ್ಮಾ ಕಂಪನೀಸು ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಕೋವಿಡ್ ಸಿಚುವೇಶನ್ ನಲ್ಲಿ ಆಸ್ ಪರ್ ದ ಎಕ್ಸ್ಪೀರಿಯನ್ಸ್ ಗುಡ್. ಓಕೆ, ಕೋವಿಡ್ ಸಿಚುವೇಶನ್ ನಲ್ಲಿ ಗುಡ್, ಅದೊಂದು ಇದೆ. ಇದು ಲ್ಯಾಬ್ ಇದರಲ್ಲಿ ಲೆಕ್ಕ ಇದೆ. ಇನ್ನ ಎಕ್ಸೈಡ್ ಇಂಡಿಯಾ ಒಂದು ನೋಡಿ, ಎಕ್ಸೈಡ್ ಇಂಡಿಯಾ ಒಂದು ಆಕ್ಚುಲಿ ನಾನು ನೋಡಿದ ಲೆಕ್ಕಕ್ಕೆ ಹೋದ್ರೆ ಇದು ಚೆನ್ನಾಗಿ ಮೂವ್ ಆಗ್ಬಿಡ್ತು ಆಲ್ರೆಡಿ. ಇದನ್ನ ಆ ಟೈಮಲ್ಲೇ ನೋಡಿದ್ದೆ ನಾನು ಇದನ್ನ. ಇಲ್ಲಿ ಈ ಜಾಗದಿಂದ ಇದು 20 ಪಾಯಿಂಟ್ ಮೂವ್ ಆಗ್ಬಿಟ್ಟಿದೆ ಆಲ್ರೆಡಿ. ಇದಕ್ಕೆ 10% ಮೂವ್ಮೆಂಟ್ ಆಗೋಗ್ಬಿಟ್ಟಿದೆ. ಅದರ ಒಂದು ತಿಂಗಳಲ್ಲೇ ಮೂವ್ಮೆಂಟ್ ಆಗಿದೆ. ಆದ್ರೆ ಈಗ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಈ ಕಾರಣಕ್ಕೆ ನೋಡಿ, ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಒಳ್ಳೆ ಬ್ರೇಕ್ಔಟ್ ಇದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಇದಾವೆ ಮತ್ತೆ ಆ ಪ್ರಾಡಕ್ಟ್ಸ್ಗಳಿಂದ ಎಷ್ಟೆಲ್ಲ ಪ್ರಾಫಿಟ್ ಇದೆ ಅಂತ ತಿಳ್ಕೋಬೇಕು ಅನ್ನೋ ಆಸೆ ಇದೆಯಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಆಗಿ ಮತ್ತೆ ಟ್ರೇಡರ್ ಆಗಿ ಯಾವ ರೀತಿಯನ್ನ ಲಾಭ ಮಾಡಬಹುದು ಅನ್ನೋ ತಿಳುವಳಿಕೆ ನಿಮ್ದಾಗಬೇಕಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ತಗೋಬೇಕು ಅಂದರೆ ಯಾವೆಲ್ಲ ತಿಳುವಳಿಕೆ ನಿಮಗಿರಬೇಕು, ಏನೆಲ್ಲ ಪ್ರಿಪರೇಷನ್ನು ನೀವು ಮಾಡ್ಕೋಬೇಕು? ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ತಿಳುವಳಿಕೆ ನೀವು ತಗೋಬೇಕಾ? ಇಷ್ಟೆಲ್ಲ ಮಾಹಿತಿ ಬೇಕು ಅನ್ನೋದಾದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನ ತಗೋಬೇಕು ಅನ್ನೋದೇ ಆದರೆ ನಮ್ಮ ಒಂದು ಫ್ರೀ ವೆಬಿನಾರ್ಗೆ ಅಟೆಂಡ್ ಆಗಿ. ಈ ಉಚಿತ ವೆಬಿನಾರ್ ಶನಿವಾರ, ಭಾನುವಾರ ಮತ್ತು ವೀಕ್ ಡೇಸ್ಗಳಲ್ಲೂ ಇರುತ್ತೆ. ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ನಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಒಳ್ಳೆ ಬ್ರೇಕ್ಔಟ್ ಇದು. ಬ್ರೇಕ್ಔಟ್ ಆಗಾದ್ಮೇಲೆ ಬೌನ್ಸ್ ಕೂಡ ತಗೊಂಡ್ ಮೇಲಕ್ಕೆ ಹೋಗ್ತಾ ಇದೆ. ಬ್ರೇಕ್ಔಟ್ ಆಯ್ತು, ಬ್ರೇಕ್ಔಟ್ ಆದ್ಮೇಲೆ ಬೌನ್ಸಿಗೆ ಬಂದಿದೆ ಅಂದ್ರೆ ಅರ್ಥ ನಾವು ಈ ಬೌನ್ಸ್ ಅನ್ನೇ, ಇಲ್ಲಿರೋ ಅಂತ ಬೌನ್ಸ್ ಅನ್ನ ಸ್ಟಾಪ್ ಲಾಸ್ ಆಗಿ ಇಟ್ಕೋಬಹುದು ಅಂತ ಅರ್ಥ, ಮೀನಿಂಗ್ ಅದು, ಆಯ್ತಾ. ಈ ಬೌನ್ಸ್ ನಿಮಗೆ ಸ್ಟಾಪ್ ಲಾಸ್ ಅಂದ್ರೆ ಕ್ಯಾಂಡಲ್, ಫುಲ್ ಕ್ಯಾಂಡಲ್ ಅದ್ರ ಕೆಳಗಡೆ ಫಾರಂ ಆಗೋವರೆಗೂ ಕೂಡ ಯು ಆರ್ ಸೇಫ್. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟಾಕ್ ಎಕ್ಸೈಡ್ ಇಂಡಿಯಾ. ಒನ್ ಆಫ್ ದ ಸ್ಟಾಕು ನೆನ್ಪಿಟ್ಕೊಂಡಿರಿ, ಆಟೋ ಇಂಡಸ್ಟ್ರಿ ಎದ್ದೇಳಕ್ ಶುರುವಾಗ್ತಿದ್ದಂಗೆನೆ ಎಕ್ಸೈಡ್ ಇಂಡಿಯಾ ಚೆನ್ನಾಗಿದೆ, ಆಯ್ತಾ. ಏನಕ್ಕೆ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ, ಈಗಿರೋಂತ ಸಿಚುವೇಶನ್ ನಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗೆ ಬೇಡಿಕೆ ಇದೆ. ಅಂಡ್ ದೀಸ್ ಪೀಪಲ್ ಆರ್ ದ ಸಪ್ಲೈಯರ್ಸ್ ಆಫ್ ಬ್ಯಾಟ್ರೀಸ್, ದೇ ಆರ್ ಇನ್ ಟು ದಟ್, ಆಯ್ತಾ. ಅದು ಒಂದು ಅಡ್ವಾಂಟೇಜ್ ಅಂತ ತಗೋಬಹುದು. ಎರಡನೇದು, ಇದು ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಇದನ್ನ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಇದ್ದಾಗಲೇ ನಾವು ಸ್ವಲ್ಪ ಸ್ಟಡಿ ಮಾಡಿದ್ವಿ ಇದನ್ನ, ಏನೋ ಒಂದು ಪರ್ಪಸ್ಸಿಗೋಸ್ಕರ. ಅವಾಗಲಿಂದನೂ ಚೆನ್ನಾಗೇ ಮೂವ್ಮೆಂಟ್ ಇದೆ ಇದು, ಆಯ್ತಾ. ಈಗ ಇರೋವಂಥದ್ದು ಮಾತ್ರ ಬ್ರೇಕ್ಔಟ್ ಪಾಯಿಂಟ್ ಅನ್ನ ದಾಟಿ ನಿಂತಿರೋ ಅಂಥದ್ದು. ಈ ಜಾಗನ ನೀವು ಇನ್ವೆಸ್ಟ್ಮೆಂಟಿಗೆ ಅಂತ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಒಂದು ಆಲ್ರೆಡಿ 20 ಪಾಯಿಂಟ್ಸ್ ಹೋಗ್ಬಿಡ್ತು ಇದರಲ್ಲಿ, ಇನ್ನೊಂದು 20 ಪಾಯಿಂಟ್ಸ್ ನ ಯು ಕ್ಯಾನ್ ಎಕ್ಸ್ಪೆಕ್ಟ್. ಅಟ್ ದ ಸೇಮ್ ಟೈಮ್ ಲಾಂಗ್ ಟರ್ಮಿಗೆ ಇಟ್ಕೊಂಡವರು ಈ ಪರ್ಟಿಕ್ಯುಲರ್ ಎಕ್ಸೈಡ್ ಇಂಡಿಯಾನ ಲಾಂಗ್ ಟರ್ಮಿಗೆ ಇಟ್ಕೊಂಡವ್ರು ತಗೊಂಡ್ಬಿಟ್ವಿ.
ಓಕೆ, ಯಾಕೆ ನೋಡಿ, ಇದನ್ನ ಲಾಂಗ್ ಟರ್ಮ್ ಅಲ್ಲಿ ವರ್ಕೌಟ್ ಹೆಂಗಾಗತ್ತೆ ಅಂತಂದ್ರೆ, ಇದು ಈ ಟೋಟಲ್ ನೋಡಿ, ಈ ಬ್ರೇಕ್ಔಟ್ ಇದೆಯಲ್ಲ, ಈ ಬ್ರೇಕ್ಔಟ್ ಆಗಿ ಇದೇನಾದ್ರೂ ನಿಂತ್ಕಂತು ಮೇಲಕ್ಕೆ ಏನದಾದ್ರೆ ಅವರ ಎಕ್ಸ್ಪೆಕ್ಟೇಷನ್ ಈಸ್ 300. ಯಾಕೆ ಅಂತ ಅಂದ್ರೆ, ಈಗಿನ ಸಿಚುವೇಶನ್ ನಲ್ಲಿ ಇದೇನಾದ್ರೂ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಸಪೋರ್ಟ್ ಕೊಡ್ತಾ ಇದಾವೆ ಅಂತ ಅನ್ನೋದಾದ್ರೆ, ಎಲ್ಲಾ ರೂಲ್ಸ್ಗಳು, ನಮ್ಮ ಪಾಲಿಸಿಗಳು, ಗೌರ್ಮೆಂಟ್ ಸಪೋರ್ಟ್ ಕೊಡುತ್ತೆ ಅನ್ನೋದಾದ್ರೆ, ಎಕ್ಸೈಡ್ ಇಂಡಿಯಾ ಇಸ್ ಒನ್ ಆಫ್ ದ ಸ್ಟಾಕ್. ಯಾಕೆ ಅಂತಂದ್ರೆ ಇಟ್ ವಿಲ್ ಟೇಕ್ ದ ಅಡ್ವಾಂಟೇಜ್ ಆಫ್ ದಿಸ್ ಪ್ರೆಸೆಂಟ್ ಸಿಚುವೇಶನ್. ಆಯ್ತಾ? ಸೊ ಲಾಂಗ್ ಟರ್ಮ್ ಇಟ್ಕೊಂಡ್ರು ಎಕ್ಸೈಡ್ ಇಂಡಿಯಾ ಕೂಡ ಒಂದ್ ಇಟ್ಕೋಬಹುದು. ಅಂದ್ರೆ ಇದನ್ನ ಒಡೆದು ಬೌನ್ಸ್ ತಗೊಂಡು ಮೇಲ್ಮುಖನಾಗಿ ಹೋಗ್ತಿರೋ ಸ್ಟೈಲ್ ಅಲ್ಲಿ, ನಾನು ಹೇಳ್ತಿರೋದು ಅರ್ಥ ಆಗ್ಲಿ ನಿಮ್ಗೆ, ಈಗ ಇದನ್ನ ಒಡೆದು ಬೌನ್ಸ್ ತಗೊಂಡು ಹೋಗ್ತಿರೋ ಅಂತ ಸ್ಟೈಲ್ ಲೆಕ್ಕ ಹಾಕಿದ್ರೆ, ದಿಸ್ ಇಸ್ ದ ಪ್ಲೇಸ್ ಫಾರ್ ದ ಏನು ನಿಮ್ಗೆ ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಲೆಕ್ಕ 20 ಪಾಯಿಂಟ್ ಸ್ಟಾಪ್ ಲಾಸ್ ಲೆಕ್ಕದಲ್ಲಿದೆ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಪ್ರಕಾರ 20 ಪಾಯಿಂಟ್ ಹಾಕೋಬೇಡಿ, ಇಲ್ಲಿಗೆ ಹಾಕೊಳ್ಳಿ ಸರ್. ಇಲ್ಲಿಗೆ ಹಾಕೊಂಡು ಬಿ ರೆಡಿ ಫಾರ್ ದಿಸ್. ಆಯ್ತಾ? ಇಲ್ಲಿಂದ ಇಲ್ಲಿಗೆ ಈ ಬ್ರೇಕ್ ಆಗಿದೆ, ಈ ಬ್ರೇಕ್ ಲೆಕ್ಕ ಹಾಕೊಂಡು ಯು ಕ್ಯಾನ್ ಕೀಪ್ ದಿಸ್ ಸ್ಟಾಕ್. ಆಯ್ತಾ? ಇನ್ಫ್ಯಾಕ್ಟ್ ಐ ವಿಲ್ ಇನ್ವೆಸ್ಟ್ ಆನ್ ದಟ್. ಇನ್ನೊಂದು ಅಮರ್ ರಾಜ್ ಬ್ಯಾಟ್ರೀಸ್. ನಾನು ಅಮರ್ ರಾಜ್ ಬ್ಯಾಟ್ರೀಸ್ ನ ಆಲ್ಮೋಸ್ಟ್ ಈಗ ಒಂದು 3-4 ದಿವಸದಲ್ಲಿ ನೋಡಿದ್ದೆ. ನಾನು ಡೇ ಕ್ಯಾಂಡಲ್ ಹಾಕಂತೀನಿ, ವೀಕ್ ಕ್ಯಾಂಡಲ್ ಬೇಡ. ಆಯ್ತಾ? ನೋಡಿ, ಇಲ್ಲಿ ಇದೊಂದು ಒಳ್ಳೆ ಜಾಗದಲ್ಲಿ ನಿಂತಿದೆ ಅಮರ್ ರಾಜ್ ಬ್ಯಾಟ್ರೀಸ್. ಎಷ್ಟು ಕೆಳಗಡೆ ಬರಬೇಕು ಅಷ್ಟು ಕೆಳಗಡೆ ಬಂದ್ಬಿಟ್ಟಿದೆ ನೋಡಿ. 1000 ಇಂದ 750 ವರೆಗೂ ಬಂದಿದೆ. 1000 ಇಂದ 750 ಅಂದ್ರೆ 25% ಡ್ರಾಪ್ ನೋಡಿ. 25% ಡ್ರಾಪ್ ಅಂದ್ರೆ ಅಮರ್ ರಾಜ್ ಬ್ಯಾಟ್ರಿ ನಿಮಗೆ ಇನ್ ಅನದರ್ 6 months 25% ಕೊಡ್ಬೇಕಿದು. ಓಕೆ, ಸ್ಟಾಪ್ ಲಾಸು ಈ ಲೆಕ್ಕ ಹಾಕೊಳ್ಳಿ. 700 ನೀವು ಇದನ್ನ ನಿಂತ್ಕಂತೀನಿ ಅನ್ನೋದ. ಫಸ್ಟ್ ಆಫ್ ಆಲ್ ಪೊಸಿಷನಲ್ ಟ್ರೇಡಿಗೆ ಭಯ ಬೀಳ್ಬೇಡಿ. ಈ ಎಲ್ಲಾ ಚಾನ್ಸಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ಪೊಸಿಷನಲ್ ಟ್ರೇಡಿಗೆ. ಯಾಕೆ ಅಂತ ಅಂದ್ರೆ, ಈ ಪರ್ಟಿಕ್ಯುಲರ್ ಅಮರ್ ರಾಜ್ ಬ್ಯಾಟ್ರೀಸು ಆಲ್ಮೋಸ್ಟ್ ಇದು ನನಗಿದು ಲೈಫ್ ಟೈಮ್ ಹೈಯೋ ಏನೋ ಇತ್ತಂಗಿತ್ತು. ನಾನೊಂದ್ಸಲ ನೋಡ್ತೀನಿ ಇದನ್ನ. ನಾನು ಚೆಕ್ ಮಾಡಿದಾಗ ಹೈ ಮುಟ್ಟಿತ್ತು ನೋಡಿ, ಫುಲ್ ಹೈ ಮುಟ್ಟಿತ್ತು. ಲೈಫ್ ಟೈಮ್ ಹೈ ಮುಟ್ಟಿ ಅಲ್ಲಿ ತಡಿಲಾರ್ದಲ್ಲೇ ಕೆಳಗಡೆ ಬಂದಿರೋದು. ಇದು ಯಾರೋ ಒಬ್ರು ಹಂಗು ಈ ಅಮರ್ ರಾಜ್ ಬ್ಯಾಟ್ರಿಗೆ ಟಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋದಾಗ ನಾನು ಬೇಡ, ಇದನ್ನ ವೆಯ್ಟ್ ಮಾಡಿ ಅಂತ ಅಂದೆ. ಅಲ್ಲಿಂದ ಮೇಲಕ್ಕೆ ಹೋಗಲೇ ಇಲ್ಲ ಇದು. ಯಾಕೆ ಅಂತ ಅಂದ್ರೆ, ಈಗಿರೋಂತ ಸಿಚುವೇಶನ್ಗೆ ಇದು ಒಳ್ಳೆ ಜಾಗ ಮುಟ್ಟಿ ಕೆಳಗಡೆ ಬಂದು ನಿಮ್ ಒಂದು ಸಪೋರ್ಟ್ ಜಾಗನ ತಗೊಂತಾ ಇದೆ ನೋಡಿ. ಇದೆಲ್ಲ ಇದು ಈ ಝೋನ್ ಸಪೋರ್ಟ್ ಝೋನ್. ಇಲ್ಲಿ ಏನ್ ಬಂದ್ ನಿಂತಿದೆ ನೋಡಿ, ಈ ಝೋನು ಆಮೇಲೆ ಇಲ್ಲಿಂದ ಬಿದ್ದಾಗಿರೋದ್ ಲೆಕ್ಕ ಹಾಕಿದ್ರೆ ಇದೆಲ್ಲ ಝೋನ್ ಸಪೋರ್ಟ್ ಝೋನ್. ಸೊ ಈ ಜಾಗನ ಸಪೋರ್ಟ್ ಝೋನ್ ತಗೋಬಹುದು. ಓಕೆ, ಅಮರ್ ರಾಜ್ ಬ್ಯಾಟ್ರಿನ ಸಪೋರ್ಟ್ ಝೋನ್ ತಗೋಬಹುದು. ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ವೇಟಿಂಗ್. ಇಲ್ಲಿವರೆಗೂ ಬಂದ್ರೆ ಐ ವಿಲ್ ಆಲ್ಸೋ ಇನ್ವೆಸ್ಟ್ ಆನ್ ದಿಸ್. ಓಕೆ, ದಿಸ್ ಇಸ್ ಮೈ ಪ್ಲಾನ್ ಆನ್ ದಿಸ್. ಸೊ ದಿಸ್ ಅಮರ್ ರಾಜ್ ಬ್ಯಾಟ್ರಿ ಯು ಕ್ಯಾನ್ ಕನ್ಸಿಡರ್. ಎರಡನೇ ಭಾಗ ಅಮರ್ ರಾಜ್ ಬ್ಯಾಟ್ರಿನಲ್ಲಿ ಇನ್ನೊಂದನ್ನ ಲೆಕ್ಕ ಹಾಕೊಳ್ಳಿ. ಅಮರ್ ರಾಜ್ ಬ್ಯಾಟ್ರಿ ನೋಡಿ, ಓವರ್ ಆಲ್ ಅಂದ್ರೆ ಈ ಪೀಕು 3 ಪೀಕ್ಗಳು ಒಂದನ್ನೊಂದು ಹೊಡೆದಿಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ. ಸೊ ಬಿಕಾಸ್ ಆಫ್ ದಿಸ್ ದೇರ್ ಶುಡ್ ಬಿ ಎ ಫಿಯರ್ ಆನ್ ದಿಸ್. ಅದೊಂದು ಫಿಯರ್ ಇದೆ ಇದರಲ್ಲಿ. ಬಟ್ ಸಪೋರ್ಟ್ ಮಾತ್ರ ಇದೇನಾದ್ರು ಟಚ್ ಆಯ್ತು, ಇಲ್ಲಿಗೆ ಟಚ್ ಆಯ್ತು ಅಂತ ಅನ್ನೋದಾದ್ರೆ, ಅಂದ್ರೆ ಈ 700 ಇಂದ ಕೆಳಗಡೆ ಎಷ್ಟಿದೆ ಇದು 700, 700 ಏನಿದೆ, ಈ 700 ಜಾಗ ಇದಕ್ಕೆ ಬೌನ್ಸ್ ಪ್ಲೇಸ್ ಅಂದ್ರೆ ಪಿಚ್ ಹೊಡಿಬೇಕು ಮೇಲಕ್ಕಲ್ಲಿಂದ ಆ ಜಾಗ. ಓಕೆ, ಆ ಲೆಕ್ಕದಲ್ಲಿದೆ. ಇನ್ಫ್ಯಾಕ್ಟ್ ಈ ಜಾಗದಲ್ಲಿ ಎಲ್ಲಾದ್ರೂ ಆಗ್ಬೋದು, ಹಂಗೆ ಲೆಕ್ಕ ಹಾಕಿ. ಕೆಲಸ 700 ಅಂತ ಅನ್ಕೊಂತೀವಿ, ಹೋಗಲ್ಲ ನೋಡಿ. ಈ ಜಾಗನೂ ಕೂಡ ನನ್ನ ಲೆಕ್ಕದಲ್ಲಿ 700 ಬರ್ಬೇಕು. ಇದು ಬಂದ್ ಇಲ್ಲಿಂದ ಪಿಚ್ ತಗೋಬೇಕು. ವಿಲ್ ವೇಟ್. ಇಲ್ಲ ನಾನು ಇಲ್ಲೊಂದ್ ಸ್ವಲ್ಪ ಹಾಕಂತೀನಿ, ಅಲ್ಲಿ ಬಂದಾಗ ಒಂದ್ ಸ್ವಲ್ಪ ಹಾಕಂತೀನಿ, ಸ್ವಲ್ಪ ಬಂದಾಗ ಹಾಕಂತೀನಿ. ಇದನ್ನು ಕೂಡ ಎಸ್ಪೆಷಲಿ ಅಮರ್ ರಾಜ್ ಬ್ಯಾಟ್ರೀಸ್ ಯು ಕ್ಯಾನ್ ಯುವರ್ ಓಕೆ ಇದೆ. ಆಯ್ತಾ? ಅದನ್ನ ಮಾಡಬಹುದು. ಓಕೆ, ಇನ್ ಕೆಲವು ಸ್ಟಾಕ್ಗಳು ಇರೋ ಮಟ್ಟಕ್ಕೆ ಹೇಳ್ದೆ ಅನ್ಸುತ್ತೆ. ನಾನು ನಿಮಿಷ ಇಲ್ಲಿ ಇನ್ ಕೆಲವು ಸ್ಟಾಕ್ಗಳು ನಾನು ಧನಿ ಅಂತ ಹೇಳಿದ್ನ ಅವಾಗ್ಲೇ. ಹೇಳ್ದೆ ಧನಿ ಅಂತ ಧನಿ ಹೇಳ್ದೆ ಅನ್ಸುತ್ತೆ. ನಾನು ಮೋಸ್ಟ್ ಆಫ್ ಧನಿ ಹೇಳಿದೀನಿ ಧನಿ ಹೇಳಿದೀನಿ. ಆಯ್ತಾ? ಇನ್ನ ಅದನ್ನ ಬಿಟ್ರೆ L&T ಫೈನಾನ್ಸ್ ಒಂದ್ ನೋಡಿ.
ಇದು ಆಕ್ಚುಲಿ ಒಳ್ಳೆ ಜಾಗ ಇತ್ತು, ಇನ್ಫ್ಯಾಕ್ಟ್ ಒಳ್ಳೆ ಜಾಗ ಇತ್ತು ಇನ್ಫ್ಯಾಕ್ಟ್ ಈ ಇದಕ್ಕೆ ನೋಡಿ, ಇದೊಂದು ಸಪೋರ್ಟ್ ಜಾಗನ ನಿಂತು, ಈ ಜಾಗನ ನಿಂತು ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ. ಇದೇ ಜಾಗನ ರಿಸ್ಕ್ ತಗೊಂತೀನಿ ಇನ್ನರಿಗೆ ಒನ್ ಆಫ್ ದ ಪ್ಲೇಸ್. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ರದ್ದು ಇನ್ವೆಸ್ಟ್ಮೆಂಟ್ ಇತ್ತಿದ್ರಲ್ಲಿ ಅವ್ರಿಗೆ 110 ನಲ್ಲಿ ಒಂದಿದ್ರಲ್ಲಿ ಅದು ನಿಂತ್ಕೊಂಡು ಯಾಕೋ ಈ ಹೈಯರ್ ಐಗಳನ್ನ ಹೊಡಿತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಕ್ಲೋಸ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ದೆ ನಾನು. ನೋಡಿ ಈ ಹೈ ಹೊಡಿತಾ ಇಲ್ಲ ಇದು, ಬಟ್ ಈ ಸಪೋರ್ಟ್ ತಗೊಂತು ಮತ್ತೆ ಮೇಲಕ್ಕೆ ಹೋಗಿ ಈ ಹೊಡಿಲಿಲ್ಲ. ಅದೇ ರೀತಿ ಈ ಸಪೋರ್ಟ್ ತಗೊಂಡಿದೆ, ಈಗ ಇದನ್ನ ಹೊಡಿತಾ ಇಲ್ಲ. ಆ ಒಂದು ಫಿಯರ್ ಇದೆ ಇದರಲ್ಲಿ, ಈ ಕೇಸಲ್ಲಿ. ಆದ್ರೆ ಅನದರ್ ಪಾಯಿಂಟ್ ಏನಂತಂದ್ರೆ LNTF ಫೈನಾನ್ಸ್ ಇದರಲ್ಲಿ ಈ ಸಲ ಏನಾದ್ರು ಲಾಕ್ ಡೌನ್ ಕಂಟಿನ್ಯೂ ಮಾಡ್ದಲನೆ ರಿಕವರಿ ಇದೆಲ್ಲ ಕ್ಲಿಯರ್ ಆಯ್ತು ಅನ್ನೋದೇ ಆದ್ರೆ ಆಯ್ತಾ, ಇದು ಈ ಸಲ ಹೈಯರ್ ಐಗಳನ್ನ ಹೊಡಿಬೇಕು, ಹೈಯರ್ ಐಗಳನ್ನ ಹೊಡಿಬೇಕು, ಆ ತರ ಇದೆ. ಬಟ್ ಸ್ವಲ್ಪ ಒಂದ 10 ಪಾಯಿಂಟ್ 20 ಪಾಯಿಂಟ್ 30 ಪಾಯಿಂಟ್ ತಗೊಳೋದಕ್ಕೆ ನಾಟ್ ಅನ್ ಇಶ್ಯೂ. 30 ಪಾಯಿಂಟ್ ಥಿಂಕ್ ಮಾಡ್ಬಿಡಿ. ಆಕ್ಚುಲಿ 110 ಲೆಕ್ಕ ಹಾಕಿದ್ರೆ ನಿಮ್ಗೆ 100 ಇಂದ 105 ಪಾಯಿಂಟ್, 100 ಇಂದ 105 ಅಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ದಿನ ಎಷ್ಟೆಲ್ಲ ಪ್ರಾಫಿಟ್ ಮಾಡ್ಬೋದು ಅನ್ನೋ ನಾಲೆಡ್ಜು ನಿಮಗೆ ಇದೆಯಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಮಾಡಬೇಕು ಅನ್ನೋದಾದರೆ ನಾನು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಪ್ರಾಫಿಟನ್ನು ಮಾಡಬೇಕು ಅನ್ನೋದಾದರೆ ಏನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೆ ಇದೆ? ಈ ಸ್ಟಾಕ್ ಮಾರ್ಕೆಟ್ಟು ಗ್ಯಾಮ್ಲಿಂಗ್ ಅಂತ ಯಾಕಂತ ಇದ್ದಾರೆ, ಮತ್ತು ಆ ಗ್ಯಾಮ್ಲಿಂಗ್ ಅಂತಕ್ಕಂತಹ ತಪ್ಪು ತಿಳುವಳಿಕೆ ಯಾಕೆ ಬರ್ತಾ ಇದೆ? ಈ ದಿನ ಬ್ಯಾಂಕ್ ಬಡ್ಡಿ ದರ ಕಡಿಮೆ ಆಗ್ತಾ ಇದೆ, ಹಾಗಿದ್ರೆ ನಮಗೆ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳು ಏನು? ಆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳು ನಮಗೆ ಎಷ್ಟೆಲ್ಲ ಪ್ರಾಫಿಟನ್ನು ಕೊಡುತ್ತೆ? ಇಷ್ಟೆಲ್ಲ ಮಾಹಿತಿ ಬೇಕು ಅನ್ನೋದಾದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನ ತಗೋಬೇಕು ಅನ್ನೋದೇ ಆದರೆ ನಮ್ಮ ಒಂದು ಫ್ರೀ ವೆಬಿನಾರ್ಗೆ ಅಟೆಂಡ್ ಆಗಿ. ಈ ಉಚಿತ ವೆಬಿನಾರ್ ಶನಿವಾರ, ಭಾನುವಾರ ಮತ್ತು ವೀಕ್ ಡೇಸ್ಗಳಲ್ಲೂ ಇರುತ್ತೆ. ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ನಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈಗ ಒಂದು 10% ಅಂತ ಲೆಕ್ಕ ಹಾಕುವ, ಸ್ಮಾಲ್ ಅಮೌಂಟ್ ಸ್ವಲ್ಪ ಹಾಕೊಂಡು ಇದು ಕೂಡ ಒನ್ ಆಫ್ ದ ಪ್ಲೇಸ್ ನೀವು ನೋಡೋ ಅಂಥದ್ದು. ಇದನ್ನ ಹೊಡೆದ್ರೆ ಮಾತ್ರ ಹಿಡ್ಕೋಬೇಡಿ, ಇದನ್ನ ಕೆಳಗಡೆ ಹೊಡೆದ್ರೆ ಹಿಡ್ಕೋಬೇಡಿ. ಯಾಕೆ ಅಂದ್ರೆ ಟೆಂಪರರಿ ಹಿಡ್ಕೋಬೇಡಿ, ಕಾಯ ಅಂತವ್ರು ಹಿಡ್ಕೊಳ್ಳಿ. ನಾನು ಇಲ್ಲಪ್ಪ ನಾನು ಬರೀ 1 ವಾರಕ್ಕೆ 15 ದಿವಸಕ್ಕೆ 20 ದಿವಸಕ್ಕೆ ರೊಟೇಷನ್ ಮಾಡೋ ಅಂತವ್ರಾದ್ರೆ ಹಿಡ್ಕೋಬೇಡಿ. ಅದರ್ವೈಸ್ ಈ ಸ್ಟಾಕು ಕಾಯ ಅಂತ. ಓಕೆ, ಪ್ರತಿ ಸಲನೂ ಇದೇ ತರ ಫಾರ್ಮ್ ಮಾಡಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ ಹೊಡೆದ್ರೆ ಹಿಡ್ಕೋಬೇಡಿ ಅಂತ. ಪ್ರತಿ ಸಲನೂ ಹಂಗೆ ಫಾರ್ಮ್ ಮಾಡಿದೆ, ಅದಕ್ಕೋಸ್ಕರ ಅಷ್ಟೇ. ಅದರ್ ದ್ಯಾನ್ ದಟ್ ಒಳ್ಳೆ ಪ್ಲೇಸಿಗೆ ಬಂದು ನಿಂತಿದೆ ಆಯ್ತಾ. ಇನ್ನ ಅದು AU ಬ್ಯಾಂಕ್ ಹೇಳ್ದ, AU ಬ್ಯಾಂಕ್ ಹೇಳಿದೆ ಅನ್ಸುತ್ತೆ ನಾನು. AU ಬ್ಯಾಂಕ್ ಅಂತ ನೋಡಿ ಒಳ್ಳೆ ಜಾಗದಲ್ಲಿ ನಿಂತಿದೆ. ಇದು 1 ವೀಕ್ದು ನಾನು ಡೇ ಕ್ಯಾಂಡಲ್ ಹಾಕೊಂಡ್ರೆ AU ಬ್ಯಾಂಕ್ ಈ ತರ ಫಾರ್ಮ್ ಮಾಡಿದೆ ನೋಡಿ. ಪೀಕ್ ಮುಟ್ಬಿಟ್ಟು ಇದು ಈ ಬ್ರೇಕ್ಔಟ್ ಜಾಗದಲ್ಲಿ ನಿಂತಿದೆ. ಒಳ್ಳೆ ಸ್ಟಾಕು, ಸ್ವಲ್ಪ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಕೊಂತ ಹೋಗಿ, ಚೆನ್ನಾಗಿದೆ. ಇಟ್ಸ್ ಗುಡ್ ಒನ್ ಆಯ್ತಾ, ನೈಸ್ ಒನ್. ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ಸರ್ವು ಎರಡು 2 ಥಿಂಗ್ಸ್ ಇದೆ ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ಸರ್ವ್ ಅಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇವು ಹೈಯೆಸ್ಟ್ ಜಾಗನ ಒಡೆದು ಹೋಗ್ತಾ ಇರೋಂಥವು, ಹೈಯೆಸ್ಟ್ ಜಾಗನ ಒಡೆದು ಹೋಗ್ತಾ ಇರ್ತಕ್ಕಂಥವು ಅಂದ್ರೆ ಲೈಫ್ ಟೈಮ್ ಹೈನ. ಬಟ್ ಬಿ ಕೇರ್ಫುಲ್ ಆನ್ ದಿಸ್ ಆಯ್ತಾ. ಯಾಕೆ ಅಂದ್ರೆ ಇದು 2ನೇ ಸಲ ಬ್ರೇಕ್ಔಟ್. ಫಸ್ಟ್ ಬ್ರೇಕ್ಔಟ್ ಇದು ಫಸ್ಟ್ ಬ್ರೇಕ್ಔಟ್ ಇದೆ ಆಯ್ತಾ. ಸೆಕೆಂಡ್ ಬ್ರೇಕ್ಔಟ್ ಇದು. ಈ ಸೆಕೆಂಡ್ ಬ್ರೇಕ್ಔಟ್ ಜಾಗ ಇಲ್ಲಿವರೆಗೂ ಏನಾದ್ರು ಬಂದು ನಿಂತ್ರೆ ಯು ಕ್ಯಾನ್ ಆಡ್ ದಿಸ್. ನಾನು ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ಸರ್ವು ಪ್ರತಿ ವರ್ಕ್ಶಾಪ್ ಅಲ್ಲಿ ಹೇಳಿದೀನಿ, ಪ್ರತಿ ಸಲ ಹೇಳಿದೀನಿ, ಇನ್ವೆಸ್ಟ್ ಮಾಡಿ ಬಿಡ್ಬಿಡಿ ಇದನ್ನ ಅಂತ. ಅಂದ್ರೆ ಇಟ್ಸ್ ಎ ಗ್ರೋತ್ ಸ್ಟಾಕ್. ಇವೆಲ್ಲ ಇವೆ. ಇದು ಏಷ್ಯನ್ ಪೇಂಟ್ಸು, ಟೈಟಾನು, ಆಮೇಲೆ ಬಾಟಾ, ಇನ್ಫ್ಯಾಕ್ಟ್ TCS, ಇನ್ಫಿ, ಇವೆಲ್ಲ ಗ್ರೋತ್ ಸ್ಟಾಕ್ಸ್. ಅಂದ್ರೆ ನಿಮ್ಗೆ ಗ್ರೋತ್ ಸ್ಟಾಕ್ಸ್ ಅಂದ್ರೆ ನೀವು ಯಾವ ಪ್ರೈಸ್ ಅಲ್ಲಿ ಹಾಕ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರ್ಯಾರು ನಾನು 6 ತಿಂಗಳು ಕಾಯ್ತೀನಿ, 1 ವರ್ಷ ಕಾಯ್ತೀನಿ ಅಂತಾರೋ ದೇ ಕ್ಯಾನ್ ಡೂ ದಿಸ್, ನಾಟ್ ಎನ್ ಇಶ್ಯೂ. ಬಟ್ ಈ ಯಾರು ಅಂತಂದ್ರೆ ಸ್ವಲ್ಪ ಏಜ್ಡ್ ಆಗಿ ನಾನು ಸರ್ ನಾನು ಪ್ರಾಫಿಟ್ ಜಾಗನೇ ತಗೋಬೇಕು ಅಂತ ಅಂದಾಗ ಎಲ್ಲಾ ಜಾಗದಲ್ಲೂ ಆಗ್ಬೇಕು. ಸ್ವಲ್ಪ ವೆಯ್ಟ್ ಮಾಡಿ ಕೆಳಗಡೆ ಬಂದಾಗ ಫಾರ್ಮೇಶನ್ ಆಗ್ಬೇಕಾದ್ರೆ ಆಗ್ಬೇಕು. ಯಾವ ತರ ಫಾರ್ಮೇಶನ್ ಆಗ್ಬೇಕು? ಈ ತರ ಆಗ್ಬೇಕು ನೋಡಿ. ಈ ತರ ಫಾರ್ಮೇಶನ್ ಆಗಿ ಹಿಂಗೋ ರೇಂಜ್ ಹೊಡೆಯುತ್ತೆ, ಮತ್ತೆ ಬೌನ್ಸ್ ಆಗತ್ತೆ. ಇದನ್ನ ಹೊಡಿಯಕ್ ಆಗಲ್ಲ ಅದ್ರ ಕೈಲಿ, ಕೆಳಗಡೆಗೆ ಮತ್ತೆ ಹೋಗುತ್ತೆ. ಈ ಜಾಗನ ಸ್ಟಾಪ್ ಲಾಸ್ ಹಾಕೊಂಡ್ ಬಿಟ್ಬಿಡಿ, ಸ್ಟಾಪ್ ಲಾಸ್ ಹಾಕೊಂಡ್ ಬಿಟ್ಬಿಡಿ. ಇಂಥ ಜಾಗಗಳು ಇದೇ ರೀತಿಯಲ್ಲಿ ಫಾರ್ಮ್ ಆಗ್ಬೇಕು, ಇದೇ ರೀತಿಯಲ್ಲಿ ಫಾರ್ಮ್ ಆಗ್ಬೇಕು. ಆ ಒಂದು ಅವಕಾಶನ ಅದು ಕಾಯ್ತಾ ಇದೆ.
ಬಜಾಜ್ ಫೈನಾನ್ಸ್, ಇದೇ ತರ ಬಜಾಜ್ ಫೈನಾನ್ಸ್, ಇನ್ಫ್ಯಾಕ್ಟ್ ಬಜಾಜ್ ಫೈನಾನ್ಸ್ ಆಲ್ಮೋಸ್ಟ್ ಆಲ್ ರೆಪ್ಲಿಕಾ ಆಫ್ ದಿಸ್ ಒನ್, ಆಯ್ತಾ? ಅದು ಕೂಡ ಅದೇ ತರ ಫಾರ್ಮೇಶನ್ ಆಗ್ತದೆ. ಇನ್ಯಾವ ಸ್ಟಾಕ್ಸ್? ರಾಮ್ಕೋ ಸೇಮ್ ಹೇಳಿದೆ ಅಂತ ಅನ್ಸುತ್ತೆ ಮೋಸ್ಟ್ ಪ್ರಾಬಲಿ. ವರ್ಲ್ಪೂಲ್ ಇದೊಂದು ವರ್ಲ್ಪೂಲ್ ಒಂದು ಹೇಳ್ತೀನಿ ನಾನು, ಯಾಕೆಂದ್ರೆ ಇದೊಂದು ಈ ಕನ್ಸ್ಯೂಮರ್ ಗೂಡ್ಸ್ ಇವೆಲ್ಲ ಸ್ವಲ್ಪ, ಯಾಕೆಂದ್ರೆ ಇದು ಆಮೇಲೆ ವರ್ಲ್ಪೂಲ್ ಇಸ್ ನಾಳೆ ಲಾರ್ಜ್ ಕ್ಯಾಪ್, ಇಟ್ಸ್ ಎ ಮಿಡ್ ಕ್ಯಾಪ್ ಲೆಕ್ಕ, ಒಳ್ಳೆ ಜಾಗದಲ್ಲಿ ನಿಂತಿದೆ. ದ ಪೀಪಲ್ ಹೂ ವಾಂಟ್ ಟು ಟೇಕ್ ರಿಸ್ಕ್ ಅಂಡ್ ವೇಟ್, ನೋಡಿ ಮಿನಿಮಮ್ ಅಂದ್ರೂ 500 ಪಾಯಿಂಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿತ್ ದಿಸ್ ಇನ್ 6 ತಿಂಗಳು 1 ವರ್ಷ ಲೆಕ್ಕದಲ್ಲಿ. ನೋಡಿ 500 600 ಪಾಯಿಂಟ್ ಅಂತ ಲೆಕ್ಕ ಹಾಕಿದ್ರು ಕೂಡ ಇದಕ್ಕೆ ನಿಯರ್ಲಿ 20% 1 ವರ್ಷಕ್ಕೆ 20% ಫಾರ್ ದ ಇನ್ವೆಸ್ಟರ್, ರಿಯಲಿ ಗುಡ್ ರಿಟರ್ನ್ಸ್. ಆಸ್ ಪರ್ ದ ಅನಾಲಿಸಿಸ್ ಇನ್ನ ಬೇಗ ಆಗ್ಬೇಕು. ನಾನು ಹೇಳ್ತಾ ಇರೋದೇನಂತಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನಿಂತಿದೆ, ಈ ಪ್ಲೇಸ್ ಅಲ್ಲಿ ಕಾಯ್ತೀನಿ ಅಂತವ್ರು ಧಾರಾಳವಾಗಿ ಕಾಯಿ. ನೋಡಿ ಫಾರ್ಮೇಶನ್ ನೋಡಿ, ಗೊತ್ತಾಗತ್ತೆ, ಕಾಣ್ತಾ ಇದೆಯಾ ಫಾರ್ಮೇಶನ್ ಇದ್ರದ್ದು? ನೋಡ್ತಾ ಇದ್ದೀರಾ? ನೋಡಿ ಓವರ್ ಆಲ್ ನೋಡಿ, ಅರ್ಥ ಆಗುತ್ತೆ ನಿಮ್ಗೆ. ಓವರ್ ಆಲ್ ಟ್ರೆಂಡ್ ನೋಡಿ, ಇದಕ್ಕೆ ಓವರ್ ಆಲ್ ಟ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ಗುಡ್ ಟ್ರೆಂಡ್. ಓವರ್ ಆಲ್ ಟ್ರೆಂಡ್ ಇಸ್ ಗುಡ್ ಅಂಡ್ ದ ಸ್ಟಾಕ್ ಹ್ಯಾಸ್ ಕ್ರಾಸ್ಡ್ ಲೈಫ್ ಟೈಮ್ ಹೈ, ಟೇಕನ್ ಎ ಬೌನ್ಸ್ ಅಂಡ್ ವೇಟಿಂಗ್ ಫಾರ್ ದ ಮೂಮೆಂಟ್, ಆಯ್ತಾ? ವರ್ಲ್ಪೂಲ್ ಇದನ್ನೊಂದನ್ನ ಯು ಕ್ಯಾನ್ ಆಡ್ ಇನ್ ಯುವರ್ ಸ್ಟಾಕ್ ಲಿಸ್ಟ್, ಯು ಕ್ಯಾನ್ ಇನ್ವೆಸ್ಟ್, ಆಯ್ತಾ? 2000 ಇದೆ ಸರ್, ನನಗೆ ಕಡಿಮೆ ಪ್ರೈಸ್ ಇರೋಂಥ ಸ್ಟಾಕ್ ಬೇಕು, ತಲೆ ಕೆಡಿಸ್ಕೋಬೇಡಿ. 20 ತಗೊಳ್ಳೋಂಥ ಸ್ಟಾಕ್ ಜಾಗದಲ್ಲಿ 10 ಸ್ಟಾಕ್ ಅನ್ನ ತಗೊಳ್ಳೋಂಥ ಜಾಗದಲ್ಲಿ 1 ಸ್ಟಾಕ್ ಬರ್ಕೊಳ್ಳಿ, ತೊಂದರೆ ಇಲ್ಲ. ನೀವು ನಿಮ್ಮ ಅಲೋಕೇಶನ್ ಅನ್ನ ಮಾಡ್ತಾ ಹೋಗಿ. ಇವೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ನಾನು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನಾನ್ ಲಿಸ್ಟ್ ಮಾಡ್ಕೊಂಡಿರೋದು ಇದನ್ನ, ನಾನು ಲಿಸ್ಟ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಆಗಿದೆಯಲ್ಲ, ಸ್ಕ್ರೀನ್ ಶೇರ್ ಆಗಿದೆಯಾ ಎಲ್ಲರಿಗೂ ಸ್ಕ್ರೀನ್ ಶೇರ್ ಆಗಿದೆ ತಾನೆ? ಆಲ್ಮೋಸ್ಟ್ 5-6 ಜನ ಇದ್ದೀರಾ, ಎಲ್ಲರಿಗೂ ಸ್ಕ್ರೀನ್ ಶೇರ್ ಆಗಿದೆ ಅಂತ ಅನ್ಕೊಂತೀನಿ ನಾನು. ಓಕೆ, ಆಗಿದೆಯಲ್ಲ? ಆಗಿದೆ ಸರ್. ಓಕೆ ಸರ್, ವಿಜಯ ರಾಘವನ್ ಸರ್ ಆಗಿದೆ ನಿಮ್ಗೂ ಶೇರು? ಓಕೆ, ಈ ಪರ್ಟಿಕ್ಯುಲರ್ ಸ್ಟಾಕ್ಗಳು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ ಆಲ್ ಮೇ 15th ಆನ್ವರ್ಡ್ಸ್ ಅಥವಾ ಮೇ 20th ರೇಂಜ್ ಜಾಗದಲ್ಲಿ ಹಾಕುವಂತ ಸ್ಟಾಕ್ಗಳಿವೆಲ್ಲ ಆ ತರದವು. ನಾನು ಸ್ವಲ್ಪ ಡಿಲೇ ಮಾಡಿದೆ ನಿಮ್ಗೊಂದು ಇದನ್ನ ಕೊಡೋದಕ್ಕೆ. ಇನ್ಫ್ಯಾಕ್ಟ್ ಇನ್ನು ಸ್ವಲ್ಪ ಬೇಗ ಕೊಡ್ಬೇಕಿತ್ತು, ನನ್ಗೆ ಗುಡ್ ಇತ್ತು. ಯಾಕಂದ್ರೆ ಈ ಲಾಸ್ಟ್ ಶುಕ್ರವಾರ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಚೆನ್ನಾಗಿದ್ವು ಎಷ್ಟೊಂದು ಸ್ಟಾಕ್ಗಳು ಇದ್ರೊಳಗಡೆ ಕೆಲವೆಲ್ಲ. ಬಟ್ ಸ್ಟಿಲ್ ನಾಟ್ ಟೂ ಲೇಟ್, ಆಯ್ತಾ? ಯು ಕ್ಯಾನ್ ಅಲೋಕೇಟ್ ಯುವರ್ ಅಮೌಂಟ್ ಅಮಾಂಗ್ ದಿಸ್. ನೋಡಿ ವರ್ಲ್ಪೂಲ್ ನಿಮಗೆ ಆಲ್ಮೋಸ್ಟ್ 20% ಅಂದ್ರೆ ಇಟ್ಸ್ ವೆರಿ ಗುಡ್, ನಾಟ್ ಬ್ಯಾಡ್, ಆಯ್ತಾ? ಅಂಡ್ ಒನ್ ಮೋರ್ ಥಿಂಗ್ ಏನು, ಕಾಯ ಅಂತ ಸ್ಟಾಕ್, ಯಾಕೆಂದ್ರೆ ಬೌನ್ಸ್ ಹೊಡೆದಿದೆ, ಕಾಯ್ಬಹುದು. ಎಸ್, ಕಾಯ್ಬಹುದು. ನೋಡಿ ಪ್ರತಿ ಸಲ ಹೊಡೆದಾಗಲೆಲ್ಲ ಹಿಂಗ್ ಬರುತ್ತಿದೆ, ಪ್ರತಿ ಸಲ ಹೊಡೆದಾಗಲೂ ಬರ್ತಾ ಇದೆ ಅಂತ ಅಂದ್ಮೇಲೆ ಯು ಕ್ಯಾನ್ ವೇಟ್. ಇದು 1 ವೀಕ್ ಸ್ಟಾಕ್, ಇದು 1 ವೀಕ್. ನೋಡಿ ಎಷ್ಟು ಚೆನ್ನಾಗಿ ಫಾರ್ಮೇಶನ್ ಆಗಿದೆ, ಒಳ್ಳೆ ಜಾಗ. ಯು ಕ್ಯಾನ್ ಇನ್ವೆಸ್ಟ್ ಆನ್ ದಿಸ್, ನಾಟ್ ಅನ್ ಇಶ್ಯೂ. ಕೆಳಗಡೆ ಸ್ವಲ್ಪ ಬಂದು ತಲೆಗೆಡಿಸ್ಕೋಬೇಡಿ. ಇಲ್ಲಪ್ಪ ನಾನು ಕೆಳಗಡೆ ಬಂದ್ರೆ ತಡೆಯಲ್ಲ ಸರ್, ನಾನು ಯಾವ ಸ್ಟಾಪ್ ಲಾಸ್ ಹಾಕಬೇಕು ಅಂದ್ರೆ ಇದನ್ನೇ ತಗೊಳ್ಳಿ. ಹಂಗಾರೆ ಈ ಜಾಗ ಹಾಕೊಂಡು ಹಿಡ್ಕೊಳ್ಳಿ, 2140 ಲೆಕ್ಕ ಹಾಕೊಳ್ಳಿ. ಇದಕ್ಕೆ 2140 ಲೆಕ್ಕ ಹಾಕೊಳ್ಳಿ. 2000ಕ್ಕೆ 20, 60, 30 ಪಾಯಿಂಟ್ ಸ್ಟಾಪ್ ಲಾಸ್ ಇಸ್ ಫೈನ್, ರಿಯಲಿ ಫೈನ್, ಆಯ್ತಾ? ಯು ಕ್ಯಾನ್ ವೇಟ್. ಬಟ್ ಓನ್ಲಿ ಒನ್ ಕನ್ಸರ್ನ್ ಪಾಯಿಂಟ್ ವಿತ್ ದಿಸ್, ಅಂತಂದ್ರೆ ನೋಡಿ, ಈ 144 ನ ಮೇಲಕ್ಕೆ ಹಾಕೊಂಡು ಈ ಕ್ರಾಸಿಂಗ್ ಗೆ ಕಾಯ್ತಾ ಇದೆ. ಈ ಕ್ರಾಸಿಂಗ್ ಆಗ್ಬಿಡ್ತು ಅಂದ್ರೆ ಇದು ಯಾವಾಗ್ಲೂ ಹಿಂಗೇನೆ. 144 ಬಂದಾಗ ಇದಕ್ಕೆ ಒಂದು ಬೌನ್ಸ್ ಈ ತರ ಬಂದೇ ಬರ್ತವೆ. ಯು ಶುಡ್ ಎಕ್ಸ್ಪೆಕ್ಟ್ ದಿಸ್, ಆಯ್ತಾ? ಇದು ನೋಡಿ, ಇಲ್ಲ ಹಾಕಲ್ಲ, ಇನ್ನಾದ್ರೂ ಚೆನ್ನಾಗಿರೋ ಪ್ಲೇಸ್ ಹೇಳ್ರಿ ಅಂತಂದ್ರೆ ಹೇಳ್ತೀನಿ. ನೋಡಿ ಈ ಜಾಗದ ಮೇಲೆ ಹಾಕಿ 255 ಮೇಲೆ. ಬಟ್ ಅಲ್ಲಿವರೆಗೂ ನಿಮಗೆ ಆಲ್ಮೋಸ್ಟ್ 100 ಪಾಯಿಂಟ್ ಗಾನ್, ಆಯ್ತಾ? ವೆಯ್ಟ್ ಮಾಡಿಸುತ್ತೆ, ಎಸ್ ವೆಯ್ಟ್ ಮಾಡಿಸುತ್ತೆ, ಓಕೆ, ವೆಯ್ಟ್ ಮಾಡಿಸುತ್ತೆ ನಿಮ್ಮನ್ನ ಇದು, ಬಟ್ ಸ್ಟಿಲ್ ಗುಡ್. ಓಕೆ, ಸೊ ಆ ಆಸ್ಪೆಕ್ಟ್ ಅಲ್ಲಿ ಇದನ್ನ ಪ್ಲಾನ್ ಮಾಡ್ಕೊಳ್ಳಿ, ಓಕೆನಾ? ದೀಸ್ ಆರ್ ದ ಸ್ಟಾಕ್ಸ್. ಮತ್ತೆ ಇನ್ಯಾವನ್ನ ನಾನು ಮಿಸ್ ಮಾಡಿದೆ, ಇನ್ಯಾವ್ರನ್ನು ಮಿಸ್ ಮಾಡಿದೀನಿ ಅದರಲ್ಲಿ ಹೇಳೋದು ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಿದೀನಿ. ಬೇಕಿದ್ರೆ ಒಂದು ಫೋಟೋ ತಗೊಳ್ಳಿ, ಈ ಸ್ಟಾಕ್ಗಳನ್ನ ಫೋಟೋ ತಗೊಳ್ಳಿ, ಒಂದು ನಿಮ್ಮಲ್ಲಿ ಒಂದು ಫೋಟೋ ತಗೊಳ್ಳಿ. ಇದನ್ನ ಫೋಟೋ ತಗೊಂಡು ವೇಟ್ ಮಾಡಿ. ಇನ್ನ ಭಾರತಿ ಏರ್ಟೆಲ್, ಬ್ರಿಟಾನಿಯಾ, ಆಕ್ಚುಲಿ HUL ಒಂದಿತ್ತು. ನಾನು HUL ಅನ್ನ ಲಾಸ್ಟ್ ಟೈಮೇ ಕೊಟ್ಟಿದ್ದೆ ಕೆಲವರಿಗೆಲ್ಲ. ಏಷ್ಯನ್ ಪೇಂಟ್ಸ್ ಬಿಡಿ, ಏಷ್ಯನ್ ಪೇಂಟ್ಸ್ ನಾನು ಎಷ್ಟೋ ಜನ ನನ್ನ ಆಫೀಸಲ್ಲಿ ಬಂದವರಿಗೆಲ್ಲ ಹೇಳ್ತಾನೆ ಇದ್ದೆ. ಈಗ 1 ತಿಂಗಳಿಂದನೂ 1.5 ತಿಂಗಳು 2 ತಿಂಗಳಿಂದನೂ ಹೇಳ್ತಾ ಇದ್ದೆ. ಆ 1.5 ತಿಂಗಳು 2 ತಿಂಗಳಿಗೆ ಎಷ್ಟು ಹೋಗ್ಬೇಕೋ ತಕ್ಕನಾಗಿ ಹೋಗ್ಬಿಟ್ಟಿದೆ, ಆಯ್ತಾ? ಲೈಫ್ ಟೈಮ್ ಹೈನೇ ಮುಟ್ಬಿಟ್ಟಿದೆ.
ಇನ್ನ ಈ ಹೀರೋ ಮೋಟ್ರಿಕೋ ಹೇಳಿದೆ ಕರೆಕ್ಟ್. ಬ್ರಿಟಾನಿಯಾ, ಭಾರತಿ ಏರ್ಟೆಲ್ ಒಂದ್ ಸುಮ್ನೆ ಹೇಳ್ಬೇಕು ಅದನ್ನ ಏನಕ್ಕೆ ಅಂತ ಹೇಳ್ತೀನಿ. ಈ ಭಾರತಿ ಏರ್ಟೆಲ್ ಒಂದು ಸ್ಟೈಲ್ ಇದೆ. ನನಗೆ ಯಾರೋ ಒಬ್ರು ಭಾರತಿ ಏರ್ಟೆಲ್ ಇನ್ವೆಸ್ಟ್ ಮಾಡ್ತೀನಿ ಅಂದಾಗ ಅವ್ರನ್ನ ತಡೆದಿದ್ದೆ ನಾನು. ತಡೆದಾದ್ಮೇಲೆ ಲೈಫ್ ಟೈಮ್ 5 ಆಡ್ತು ನಿಜ, ಬಟ್ ನಿಂತ್ಕೊಳ್ಳಿಲ್ಲ, ಬಂದ್ಬಿಡ್ತು ಕೆಳಗಡೆ 610 620 ರೇಂಜ್ ಅಲ್ಲಿ. ನೋಡಿ ಈ ಭಾರತಿ ಏರ್ಟೆಲ್ದು ಒಂದು ಪೆಕ್ಯುಲಾರಿಟಿ ನೋಡಿ ಇಲ್ಲಿ. ಈ ಪೆಕ್ಯುಲಾರಿಟಿ ಏನು ಗೊತ್ತಾ, ಭಾರತಿ ಏರ್ಟೆಲ್ ಇಲ್ಲಿವರೆಗೂ ರೇಂಜ್ ಚೆನ್ನಾಗಿಲ್ಲ ಇದ್ರದ್ದು. ಓಕೆ, ಐ ಮೀನ್ ಓವರ್ ಆಲ್ ಟ್ರೆಂಡ್ ಚೆನ್ನಾಗಿಲ್ಲ ಆಯ್ತಾ, ಓವರ್ ಆಲ್ ಟ್ರೆಂಡ್ ಚೆನ್ನಾಗಿಲ್ಲ. ಬಟ್ ಈಗ ನಿಮಗೆ ಈ ಭಾರತೀಯ ಏರ್ಟೆಲ್ ಒಂದು ಅಡ್ವಾಂಟೇಜ್ ಅಲ್ಲಿ ನಿಂತಿದೆ. ಏನದು ಅಡ್ವಾಂಟೇಜ್ ಅಂತ ಅಂದ್ರೆ, ಒಂದು ಸಪೋರ್ಟ್, ಒಂದು ಬೌನ್ಸ್. ಅಂದ್ರೆ 600 620 ಹೋಗಿ ನಿಮ್ಮನ್ನ ಮತ್ತೆ ಅದು 500 520 ಬಂದಿದೆ ಆಯ್ತಾ. ಅಂದ್ರೆ 100 ಪಾಯಿಂಟ್. even if it is around some 60 points 70 points, it's more than 10%. ಆಯ್ತಾ. This is one of the place where you can buy Bharti Airtel and keep it. ಆಯ್ತಾ. ಏನಕ್ಕೆ ಒಂದೇ ಒಂದು ಕನ್ಸರ್ನ್ ಪಾಯಿಂಟ್ ಇದರಲ್ಲಿ ಅಂತ ಅಂದ್ರೆ, ಏನಕ್ಕೆ ಅಂತ ಹೇಳ್ತೀನಿ, ಏನಕ್ಕೆ ಇದನ್ನ ತಗೋಬಹುದು ಅಂತ. ಒಂದು, ಈ ಕೋವಿಡ್ ಸಿಚುವೇಶನ್ ನಲ್ಲಿ ಆಲ್ ಟೆಲಿಕಾಮ್ ಇಂಡಸ್ಟ್ರೀಸ್ ಆರ್ ಪರ್ಫಾರ್ಮಿಂಗ್ ಗುಡ್ ಆಯ್ತಾ. ಇನ್ನ ಏನ್ ಫಾರ್ಮಾ ಇಂಡಸ್ಟ್ರಿ, ಟೆಲಿಕಾಮ್ ಇಂಡಸ್ಟ್ರಿ, ಐಡಿ ಇಂಡಸ್ಟ್ರೀಸ್ ಆರ್ ಪರ್ಫಾರ್ಮಿಂಗ್ ಗುಡ್. ಫ್ರಮ್ ದಟ್ ಆಂಗಲ್ ಭಾರತಿ ಏರ್ಟೆಲ್ ಇಸ್ ಒನ್ ಆಫ್ ದ ಪೊಟೆನ್ಶಿಯಲ್ ಸ್ಟಾಕ್ ಆಯ್ತಾ. ಇದಕ್ಕೆ ನೋಡಿ, ಈ ಜಾಗ ಲೆಕ್ಕ ಹಾಕೊಳ್ಳಿ, ಈ ಜಾಗ ಲೆಕ್ಕ ಹಾಕೊಂಡು ವೆಯ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಇದಾವೆ ಮತ್ತೆ ಆ ಪ್ರಾಡಕ್ಟ್ಸ್ಗಳಿಂದ ಎಷ್ಟೆಲ್ಲ ಪ್ರಾಫಿಟ್ ಇದೆ ಅಂತ ತಿಳ್ಕೋಬೇಕು ಅನ್ನೋ ಆಸೆ ಇದೆಯಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಆಗಿ ಮತ್ತೆ ಟ್ರೇಡರ್ ಆಗಿ ಯಾವ ರೀತಿಯನ್ನ ಲಾಭ ಮಾಡಬಹುದು ಅನ್ನೋ ತಿಳುವಳಿಕೆ ನಿಮ್ದಾಗಬೇಕಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ತಗೋಬೇಕು ಅಂದರೆ ಯಾವೆಲ್ಲ ತಿಳುವಳಿಕೆ ನಿಮಗಿರಬೇಕು, ಏನೆಲ್ಲ ಪ್ರಿಪರೇಷನ್ನು ನೀವು ಮಾಡ್ಕೋಬೇಕು? ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ತಿಳುವಳಿಕೆ ನೀವು ತಗೋಬೇಕಾ? ಇಷ್ಟೆಲ್ಲ ಮಾಹಿತಿ ಬೇಕು ಅನ್ನೋದಾದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನ ತಗೋಬೇಕು ಅನ್ನೋದೇ ಆದರೆ ನಮ್ಮ ಒಂದು ಫ್ರೀ ವೆಬಿನಾರ್ಗೆ ಅಟೆಂಡ್ ಆಗಿ. ಈ ಉಚಿತ ವೆಬಿನಾರ್ ಶನಿವಾರ, ಭಾನುವಾರ ಮತ್ತು ವೀಕ್ ಡೇಸ್ಗಳಲ್ಲೂ ಇರುತ್ತೆ. ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ನಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ರಿಯಲಿ ಹೆಲ್ಪ್ ಯು. ಏಕೆಂದ್ರೆ ಈ ಜಾಗನ ದಾಟಿ ಮತ್ತೆ ತಡಿದಲ್ಲೇ ಈ ಬ್ರೇಕ್ಔಟ್ ಜಾಗನ ದಾಟಕ್ಕಾಗ್ದಲೇ ಕೆಳಗಡೆ ಬಂದಿದೆ. ಸ್ಟಿಲ್ ಫೈನ್, ನೋ ಇಶ್ಯೂಸ್. ಇದನ್ನ ವೆಯ್ಟ್ ಮಾಡೋದಕ್ಕೆ ಟ್ರೈ. ಓಕೆ, ಸೊ ಇದೊಂದು ಕೂಡ ನಿಮಗೆ ಸ್ವಲ್ಪ ಸ್ವಲ್ಪ ಹಾಕ್ಬೋದು, ಒಟ್ಟಿಗೆ ಜಾಸ್ತಿ ಹಾಕ್ಬೇಡಿ. ಯಾಕೆ ಭಾರತಿ ಏರ್ಟೆಲ್ ನ ತುಂಬಾ ಕಾನ್ಫಿಡೆನ್ಸ್ ಮೇಲೆ ಹಾಕ್ಬೇಡಿ ಅಂತ ಹೇಳಿದೀನಿ ಅಂತಂದ್ರೆ, ಇದು ಎಲ್ಲೋ ಒಂದ್ ಕಡೆ ಈ ತರ ಈ ಜಿಗ್ಜಾಗ್ ತುಂಬಾ ಜಾಸ್ತಿ ಇದೆ, ಅದಕ್ಕೋಸ್ಕರ ಜಾಸ್ತಿ ಹಾಕ್ಬೇಡಿ. ಸ್ವಲ್ಪ ಸ್ಟಾಕ್ ಅನ್ನ ಹಾಕಿ 10%ಗೆ 5%ಗೆ ಯು ಕ್ಯಾನ್ ಕ್ಲೋಸ್ ದಿಸ್ ಆಯ್ತಾ, ಆ ತರದ್ದು. ಇನ್ನ ಈ ಮಾರುತಿ ಆಗ್ತೀರಿ, ನಾನು 6500 ನೋಡಿದ್ದೆ. ಅದೊಂದು ಆ ಟೈಮಲ್ಲಿ ಕೊಟ್ಟಿದ್ರೆ ಯೂಸ್ ಆಗಿರ್ತಾ ಇತ್ತು ಮೋಸ್ಟ್ ಪ್ರಾಬಬಲಿ. ಮಾರುತಿ ಒಂದು ರೇಂಜ್ ಫಾರ್ಮ್ ಮಾಡ್ಕೊಂಡು ನಿಂತಿದೆ ನೋಡಿ. ಮಾರುತಿ ಇದರ ರೇಂಜ್ ಫಾರ್ಮ್ ಮಾಡ್ಕೊಂಡು ನಿಂತಿದೆ. ಈ ಆಕ್ಚುಲಿ ಅದು ನೋಡಿ 6500 ರೇಂಜ್ ಹೇಳಿದ್ನಲ್ಲ, ಇದೇ 6500 ರೇಂಜು. ಇಲ್ಲಿ ತುಂಬಾ ಆಟ ಆಡಿತ್ತು. ನಾನು ಡೇ ಕ್ಯಾಂಡಲ್ ಕೊಡ್ತೀನಿ, ತೋರಿಸ್ತೀನಿ ನೋಡಿ. ಈ ಡೇ ಕ್ಯಾಂಡಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮೋಸ್ಟ್ ಪ್ರಾಬಬಲಿ ಏನಕ್ಕೆ ಅಂತ ಹೇಳಿ. ನೋಡಿ, ಈ ಜಾಗನ ಆಟ ಆಡ್ಕೊಂಡು ಐಯರೇ ಹೊಡ್ಕೊಂಡಿದೆ. ಇಲ್ಲಿ ಆಟ ಆಡಿ ಈ ಜಾಗ ಆಟ ಆಡಿ ಐಯರ್ ಹೊಡ್ಕೊಂಡಿದೆ. ಈಗ ನೋಡಿ, ನಿಮ್ಗಿದು ಅಡ್ವಾಂಟೇಜ್ ಏನಿದೆ ಅಂತ ಹೇಳ್ತೀನಿ. ಈ ಮಾರುತಿ ಏನಾಗಿದೆ ಅಂತಂದ್ರೆ, ಈ ಜಾಗ ಇಲ್ಲೊಂದೇನಿದೆ, ಈ ಜಾಗನ ಹೊಡ್ಕೊಂಡು ಹೋದ್ರೆ ಇದು ಮತ್ತೆ 8000 ಎಕ್ಸ್ಪೆಕ್ಟೆಡ್ ಇದೆ. ಸಾರಿ, 9000 10,000 ಎಕ್ಸ್ಪೆಕ್ಟೆಡ್ ಇದಕ್ಕೆ ಆಯ್ತಾ. ಈ ಕೋವಿಡ್ ದಾಟಿದ್ರೆ, ಈ ಕೋವಿಡ್ ಅಲ್ಲಿ ದಾಟಿ ಆಟೋ ಇಂಡಸ್ಟ್ರಿ ನಿಂತ್ಕಂತು ಅನ್ನೋದಾದ್ರೆ, ಸ್ಟ್ಯಾಂಡ್ ಆಯ್ತು ಅಂದ್ರೆ, ಇವು ಸ್ವಲ್ಪ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇವೆಲ್ಲ ಪ್ಲಾನ್ ಮಾಡ್ತಿರೋದ್ರಿಂದ ಇದು ಟಾಟಾ ಮೋಟಾರ್ಸ್ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ತಾ ಇದಾರೆ. ಅಂಡ್ ಔಟ್ ಆಫ್ ದಿಸ್ ಇದು ಈ ಕೋವಿಡ್ ಸಿಚುವೇಶನ್ ಅಲ್ಲಿ 8,000ಕ್ಕೆ 8,500ಕ್ಕೆ ಹೋಗಿ ಬಂದಿದೆ ವಾಪಸ್, 8,500ಕ್ಕೆ ಹೋಗಿ ಬಂದಿದೆ ವಾಪಸ್ ಆಯ್ತಾ. ಅಲ್ಲಿಗೆ 8,500ದಿಂದ ಏನ್ ಕೆಳಗಡೆ ಬಂದಿದೆ ನಿಮ್ಗೆ, ಆಲ್ಮೋಸ್ಟ್ ಇವಾಗ 7,000 ಅಂತ ಲೆಕ್ಕ ಹಾಕೋಣ. ಸ್ಟಿಲ್ 1,500 ಅಂದ್ರೂ ಕೂಡ 10%. ಈ 10% ಇದು 6 ತಿಂಗಳು 7 ತಿಂಗಳು ರೇಂಜ್ ಅಲ್ಲಿ ಕೊಡ್ಬೇಕು. ಅಷ್ಟು ಇಲ್ಲ ಅನ್ಕೊಳ್ಳಿ ಅಷ್ಟೇ ಆಯ್ತಾ, ಅಷ್ಟು ಇಲ್ಲ. ಬಟ್ ಸ್ಟಿಲ್ ಅಬೌಟ್ 10% ಪ್ರಾಫಿಟ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ವಿತಿನ್ 6. ಓಕೆ, ಸೊ ಫ್ರಮ್ ದಟ್ ಆಂಗಲ್ ಇಟ್ಸ್ ಗುಡ್. ಇನ್ನ HDFC ಬ್ಯಾಂಕು, ದೇ ಆರ್ ಪರ್ಫಾರ್ಮಿಂಗ್ ಗುಡ್. ದೇ ಆರ್ ದ ಗ್ರೋತ್ ಸ್ಟಾಕ್ಸ್.
ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಅಂತವೆಲ್ಲ ಸ್ಟಾಕ್ಸ್ ನೀವು ಹಾಕ್ಲಾ ಸರ್ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಬಟ್ ಯಾರ್ಯಾರು ನಾನು ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀನಿ ಅಂತಾರೋ ಅಂತರಿ ಮಾತ್ರ ವೆಯ್ಟ್ ಮಾಡಿ ಹಾಕಿ ಅಂತೀನಿ ಹೊರತು ಅದರ್ ದ್ಯಾನ್ ದಟ್ ದಿಸ್ ಇಸ್ ಸ್ಟಿಲ್ ಗುಡ್. ಯು ಕ್ಯಾನ್ ಗೋ ಹೆಡ್ ವಿತ್ ದ ಸ್ಟಾಕ್ಸ್ ಆಫ್ ದಿಸ್ ಟೈಪ್. ಆಯ್ತಾ? ಇನ್ನ ಹೌದು, CSM ಒಂದು ಕೆಳಗಡೆ ಬಿದ್ದಿದೆ, ಕರೆಕ್ಟ್. CSM ಒಂದು ಅದೇ ತರ ಫಾರ್ಮ್ ಮಾಡ್ಕೊಂಡಿದೆ. CSM ನ ನೋಡಿ, ಈ ಅಲ್ಟ್ರಾಸೆಮ್ ಹೆಂಗ್ ಫಾರ್ಮ್ ಆಗಿದೆಯೋ ಹಂಗೆ ಫಾರ್ಮ್ ಆಗಿದೆ. ರೇಟ್ ಜಾಸ್ತಿ CSMದು, ಬಟ್ ಸ್ಟಿಲ್ ಯಾರಾದ್ರೂ 1-2 ಸ್ಟಾಕ್ ನಾನು ತಗೊಂಡ್ ಬಿಡ್ತೀನಿ ಸರ್ ನೋಡೋಣ ಅಂತ ಟ್ರೈ ಮಾಡೋ ಅಂತವರಿಗೆ ದಿಸ್ ಇಸ್ ದ ಸ್ಟಾಕ್. ನೋಡಿ, ಈ ರೇಂಜ್ ಅನ್ನ ಪ್ರಾಪರ್ ಪ್ಲಾನ್ ಮಾಡ್ಕೊಂಡಿದೆ, ಈ ರೇಂಜ್ ಅನ್ನ ಸಕ್ಕದಾಗಿ ಫಾರ್ಮ್ ಮಾಡಿ. ಆಯ್ತಾ? ಈ ರೇಂಜ್ ಯೂಸ್ ಮಾಡೋರು ಇಂಥವನ್ನ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್. ಎಲ್ಲಿದ್ರು ಸರಿ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್. ಲಾಸ್ ಆಗತ್ತಾ? ಜಾಸ್ತಿ ಆಗಲ್ಲ. ಇದನ್ನ ಹೊಡೆದ್ರೆ ಕೆಳಗಡೆ ಇಟ್ಕೋಬೇಡಿ ಅಂತ ಹೇಳ್ತೀನಿ ನಾನು. ಆದ್ರೂ ಕೂಡ ನಿಮಗೆ ಈ ಪರ್ಟಿಕ್ಯುಲರ್ ಸ್ಟಾಕು ತುಂಬಾ ಚೆನ್ನಾಗಿ ರೇಂಜ್ ಫಾರ್ಮ್ ಮಾಡಿದೆ, ಈ ಜಾಗದಲ್ಲಿ ರೇಂಜ್ ಫಾರ್ಮ್ ಮಾಡಿದೆ. ಒಂದು. ಎರಡನೇದು, ನಿಮಗೆ ಇದು ಯಾಕೆ ಆ ರೇಂಜ್ ನ ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೋಬಹುದು ನೀವು ಅಂದ್ರೆ, ಬ್ರೇಕ್ಔಟ್ ಪಾಯಿಂಟ್. ಇದು ಬ್ರೇಕ್ಔಟ್ ಪಾಯಿಂಟ್. ಯಾವ ಬ್ರೇಕ್ಔಟ್ ಅಂತ ಅಂದ್ರೆ ಲೈಫ್ ಟೈಮ್ ಬ್ರೇಕ್ಔಟ್. ಇದು ಲೈಫ್ ಟೈಮ್ ಬ್ರೇಕ್ಔಟ್. ನೋಡಿ, ಕಾಣ್ತಾ ಇದೆಯಾ? ಲೈಫ್ ಟೈಮ್ ಬ್ರೇಕ್ಔಟ್ ಇದು ಕಾಣ್ತಾ ಇದೆಯಾ? ಇಲ್ಲೋ ನೋಡಿ, ಇಲ್ಲಿ ವೀಕ್ ಲೆಗ್ದಲ್ಲಿ ಲೈಫ್ ಟೈಮ್ ಬ್ರೇಕ್ಔಟ್ ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ, ಈ ಲೈಫ್ ಟೈಮ್ ಬ್ರೇಕ್ಔಟ್ ಆದಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಆ ಲೈಫ್ ಟೈಮ್ ಬ್ರೇಕ್ಔಟ್ ಆಗಿದೆಯಲ್ಲ, ಬ್ರೇಕ್ಔಟ್ ಆಗ್ಬೇಕಾದ್ರೆ ಮೇಜರ್ ಸಪೋರ್ಟ್ ಇದೆಯಾ ಅಲ್ಲಿವರೆಗೂ ಬರುತ್ತೆ ಅಷ್ಟೇ, ಅದ್ರ ತನಕ ಬೆಳೆದಿಲ್ಲ. ಆಯ್ತಾ? ಒಂದ್ ಹಾಕಂತೀನಿ ನಾನು, ಸರ್ ಇಲ್ಲ ಸರ್ ಒಂದ್ 2, 5, 10 ಇದನ್ನ ತಗೊಂಡ್ ಬಿಡ್ತೀನಿ, 1-2 ಲಕ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ ಅಥವಾ 1 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ನನಗೆ, ದಿಸ್ ಇಸ್ ಆಲ್ಸೋ ಎ ಗುಡ್ ಸ್ಟಾಕ್. ಯಾಕೆ ದಿಸ್ ಆಲ್ಸೋ ಎ ಗುಡ್ ಸ್ಟಾಕ್ ಅಂದ್ರೆ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅಂತ ಲೆಕ್ಕ ಹಾಕಿದಾಗ ನಿಮ್ಗೆ ಇಲ್ಲೂ ಕೂಡ ಕಡಿಮೆ ಏನ್ ಬರಲ್ಲ. ಬೇಡ ಏನಿಲ್ಲ ಅಂತ ಲೆಕ್ಕ ಹಾಕಿದ್ರು 28,000ದಿಂದ 32,000 ಅಂತ ಲೆಕ್ಕಕ್ಕೆ ಹಾಕಿದ್ರು 4. ಆಯ್ತಾ? 3,000 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ 10%. ಲಾಂಗ್ ಟರ್ಮ್ ನಾನು ಹೇಳ್ತಾರೆ, ಲಾಂಗ್ ಟರ್ಮ್ ಅಂತಂದ್ರೆ ನಾಟ್ ಅಬೌಟ್ 5 years 10 years ಅಲ್ಲ, ಇಟ್ಸ್ ಅಬೌಟ್ ಜಸ್ಟ್ ಸಮ್ ಮೇ ಬಿ ಸಮ್ 3 to 6 months ಅಷ್ಟೇ. ಆಯ್ತಾ? 3 to 6 months ಗೆ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಸ್ಟಾಕ್. ಓಕೆ, ಪ್ರಾಬ್ಲಮ್ ಏನು? ಕೋವಿಡ್, ಲಾಕ್ಡೌನ್, ಅದು ಒಂದು ಆಚೆ ಬಂತು ಅಂದ್ರೆ ಈಗೆಲ್ಲ ಮೂವ್ ಆಗುವಂತ ಸ್ಟಾಕ್ಸ್. ಯಾಕೆ ಅಂದ್ರೆ ರಿಯಲ್ ಎಸ್ಟೇಟು ಆ ಲೆವೆಲ್ಗೆ ಎದ್ದಿತ್ತು. ಆ ಲೆವೆಲ್ಗೆ ಎದ್ದಿದ್ದಕ್ಕೆ ಇವೆಲ್ಲವೂ ಕೂಡ ಸಿಮೆಂಟು, ಸ್ಟೀಲು ಇವೆಲ್ಲ ಕೂಡ ಚೆನ್ನಾಗಿ ಹೋಗೋದಕ್ಕೆ ಶುರುವಾದ್ವು. ಅದೇ ಎಫೆಕ್ಟ್ ಕಂಟಿನ್ಯೂ ಆಗುತ್ತೆ. ಲಾಕ್ ಡೌನ್ ದೊಡ್ಡದಾಗಿ ಎಫೆಕ್ಟ್ ಆಗಲ್ಲ ಇನ್ನು ಮುಂದೆ. ಈಗ ನಿಂತಿರೋದು ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ, ಏನಾಗಲ್ಲ. ಆಯ್ತಾ? ಇನ್ನು ಫರ್ದರ್ ವರ್ಸ್ಟ್ ಆಗಬಾರ್ದು ಅಷ್ಟೇ ಸಿಚುವೇಶನ್. 3ನೇ ಅಲೆ ಅಂತ ಏನ್ ಮಾತಾಡ್ತಾರೆ, 4ನೇ ಅಲೆ ಅವೆಲ್ಲ ಒಂದು ತಿಳ್ಕೊಳ್ಳಿ. ಆಸ್ ಲಾಂಗ್ ಆಸ್ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇಲ್ಲ ಅನ್ನೋದ್ರೆ ತಲೆ ಕೆಡಿಸ್ಕೋಬೇಡಿ, ಅಲ್ಲಿವರೆಗೂ ಸುಮ್ಮನೆ. ಅದಕ್ಕೆ ನಾನು ಹೇಳ್ತಿರೋದು, ಇದಾಡೋವರೆಗೂ ಕೂಡ ಯು ಕ್ಯಾನ್ ವೇಟ್ ಅಂತ. ಆಯ್ತಾ? ಇಟ್ಸ್ ಎ ಗುಡ್ ಸ್ಟಾಕ್. ಓಕೆ, ಸೊ ದಿಸ್ ಆರ್ ಸಮ್ ಆಫ್ ದ ಸ್ಟಾಕ್ಸ್. ಇನ್ನ ಈ ಕೆಲವು ಸ್ಮಾಲ್ ಕ್ಯಾಪ್ ಅವಿದ್ದು, ಅಸ್ಟ್ರಾಜೆನ್ನು, ವಯಸ್ಸಲ್ಲ ಆಕ್ಚುಲಿ ಒಳ್ಳೆ ಜಾಗದಲ್ಲಿ ನೋಡಿದ್ದೆ ನಾನು ಇದನ್ನ. ಈ ಸ್ಮಾಲ್ ಕ್ಯಾಪ್ ಅವು ಸುಮ್ನೆ ಯಾರಾದ್ರೂ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಸಿಗುತ್ತೆ ನನಗೆ ದುಡ್ಡು ಅಂತೇಳಿ ತುಂಬಾ ಜನ ಕೇಳ್ತಾ ಇರ್ತಾರೆ ನನ್ನನ್ನ. ಆ ಕಾರಣಕ್ಕೆ ನಾನು ಕೆಲವರಿಗೆ ಅಂತ ನೋಡಿದೆ ಇದನ್ನ. ನೋಡಿ, ಇದು ಈ ಪೈಸಲ ಏನಾಯ್ತು ಅಂದ್ರೆ, ಬ್ರೇಕ್ಔಟ್ ಜಾಗ ಇಲ್ಲಿದೆ, ನನ್ಗೆ ಹಂಗಾಗಿ ಇದನ್ನ ಕೊಡೋದಕ್ಕೆ ಭಯ. ಬ್ರೇಕ್ಔಟ್ ಜಾಗ ಇಲ್ಲಿದ್ರೆ ಏನಾಗುತ್ತೆ ಅಂತಂದ್ರೆ, ನೋಡಿ ಇದನ್ನ ಗಮನ ಇಟ್ಕೊಳ್ಳಿ, ಬೇಕಿದ್ರೆ ಧಾರಾಳವಾಗಿ ಗಮನ ಇಟ್ಕೊಳ್ಳಿ. ಒಳ್ಳೆ ಸಖತ ಮೂವ್ಮೆಂಟ್ ಸಿಕ್ಕಿತ್ತು ಇದು, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿದೆ ನಾನು ಅಷ್ಟೇನೆ ಇದನ್ನ. ನೋಡಿ, ಈ ಬ್ರೇಕ್ಔಟ್ ಜಾಗಕ್ಕೆ ಇದು ಬರಬಹುದು ಅನ್ನೋ ತರ ಸ್ಟೈಲ್ ಅಲ್ಲಿ ನಿಂತಿದೆ. ಹಂಗಾಗಿ ನಾನು ಇದನ್ನ ಜಾಸ್ತಿ ರೆಕಮೆಂಡ್ ಮಾಡ್ತಾ ಇಲ್ಲ. ಬಟ್ ಈ ಬ್ರೇಕ್ಔಟ್ ಇದೆಯಲ್ಲ, ಈ ಬ್ರೇಕ್ಔಟ್ 540 ಇದೆಯಲ್ಲ, ಈ 540 ಯೂಸ್ ಮಾಡ್ಕೊಂಡು ಯು ಕ್ಯಾನ್ ವೇಟ್ ಅಂತ ಹೇಳು. ಆಯ್ತಾ? ದಿಸ್ ಸ್ಮಾಲ್ ಕ್ಯಾಪ್. ಓಕೆ, ನೆನ್ಪಿಟ್ಕೊಂಡಿರಿ, ಸ್ಮಾಲ್ ಕ್ಯಾಪು ಪ್ರಾಫಿಟ್ ಕೂಡ ಜಾಸ್ತಿ, ರಿಸ್ಕ್ ಕೂಡ ಜಾಸ್ತಿ. ಯೋಚನೆ ಮಾಡಿ. ಏನಕ್ಕೆ ಹಂಗಂತ ಹೇಳ್ತಿದ್ದೀನಿ ಅಂದ್ರೆ, 850 ಇಂದ 600 ಬಿದ್ದಿದೆ ಇದು. 850 ಇಂದ 600 ಅಂದ್ರೆ ಮೋರ್ ದನ್ 30%. ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ದಿನ ಎಷ್ಟೆಲ್ಲ ಪ್ರಾಫಿಟ್ ಮಾಡ್ಬೋದು ಅನ್ನೋ ನಾಲೆಡ್ಜು ನಿಮಗೆ ಇದೆಯಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಮಾಡಬೇಕು ಅನ್ನೋದಾದರೆ ನಾನು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಪ್ರಾಫಿಟನ್ನು ಮಾಡಬೇಕು ಅನ್ನೋದಾದರೆ ಏನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೆ ಇದೆ? ಈ ಸ್ಟಾಕ್ ಮಾರ್ಕೆಟ್ಟು ಗ್ಯಾಮ್ಲಿಂಗ್ ಅಂತ ಯಾಕಂತ ಇದ್ದಾರೆ, ಮತ್ತು ಆ ಗ್ಯಾಮ್ಲಿಂಗ್ ಅಂತಕ್ಕಂತಹ ತಪ್ಪು ತಿಳುವಳಿಕೆ ಯಾಕೆ ಬರ್ತಾ ಇದೆ? ಈ ದಿನ ಬ್ಯಾಂಕ್ ಬಡ್ಡಿ ದರ
ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ನಮಗೆ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳು ಏನು? ಆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳು ನಮಗೆ ಎಷ್ಟೆಲ್ಲ ಪ್ರಾಫಿಟನ್ನು ಕೊಡುತ್ತೆ? ಇಷ್ಟೆಲ್ಲ ಮಾಹಿತಿ ಬೇಕು ಅನ್ನೋದಾದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನ ತಗೋಬೇಕು ಅನ್ನೋದೇ ಆದರೆ ನಮ್ಮ ಒಂದು ಫ್ರೀ ವೆಬಿನಾರ್ಗೆ ಅಟೆಂಡ್ ಆಗಿ. ಈ ಉಚಿತ ವೆಬಿನಾರ್ ಶನಿವಾರ, ಭಾನುವಾರ ಮತ್ತು ವೀಕ್ ಡೇಸ್ಗಳಲ್ಲೂ ಇರುತ್ತೆ. ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ನಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. 30% ಮೂಮೆಂಟ್ ಡೌನ್ ಸೈಡ್ ಅಂತ ಅಂದ್ರೆ ನೆನ್ಪಿಡ್ಕೊಂಡಿರಿ, ಬೇರೆವೆಲ್ಲ 10% ಬಿದ್ದಿದ್ರೆ 30% ಬಿದ್ದಿರ್ತವೆ ಸ್ಮಾಲ್ ಕ್ಯಾಪ್. ದಿಸ್ ಇಸ್ ಕಾಮನ್. ಯಾವತ್ತೂ ಅಷ್ಟೇ ಸ್ಮಾಲ್ ಕ್ಯಾಪ್ ಎಕಾನಮಿಗೆ ಬಹಳ ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡ್ತವೆ. ಔಟ್ ಆಫ್ ದಿಸ್ ಯು ಕ್ಯಾನ್ ಫೈಂಡ್ ಔಟ್ ಇನ್ ದಿಸ್ ಮೆಥಡ್ ಆಲ್ಸೋ. ಅಂಡ್ ಒನ್ ಮೋರ್ ಸ್ಮಾಲ್ ಕ್ಯಾಪ್ ದಟ್ ಇಸ್ ಇನ್ ಸಪೋರ್ಟ್ ಪ್ಲೇಸ್ ಅಂತ ಅಂದ್ರೆ ಅಸ್ಟ್ರಾಜನ್. ಅಸ್ಟ್ರಾಜನ್ ನೋಡಿ ಹಾಕಿದ್ರೆ ಕೆಲವು. ನಾನು ಆಕ್ಚುಲಿ ಅಡ್ವಾನ್ಸ್ ಸ್ಟಾರ್ಟ್ ನನಗೆ ಸಿಗ್ಲಿಲ್ಲ. ಅಡ್ವಾನ್ಸ್ ಸ್ಟಾರ್ಟ್ ಸಿಕ್ಕಿದ್ರೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರ್ತಾ ಇತ್ತು ಹೇಳಕ್ಕೆ. ಅಸ್ಟ್ರಾಜನ್ ಮೂವ್ ಆಗ್ಬಿಡ್ತು ಬಿಡಿ. ನಾನು 2 ದಿವಸದಲ್ಲಿ 1 ವಾರ ಇದನ್ನ ನೋಡಿದ್ದೆ. ಬಟ್ ಇನ್ನೊಂದು ರೌಂಡ್ ಇದು ಒಳ್ಳೆ ಸಪೋರ್ಟ್ ಜಾಗ ಮಾಡ್ಕೊಂಡಿದೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದು. ಒಂದು ಸಜೆಷನ್ ಏನ್ ಕೊಡ್ಬೋದು ಇದಕ್ಕೆ ಅಂದ್ರೆ, ಇದೇ ಸ್ಟಾಪ್ ಲಾಸ್ ಅಲ್ಲಿ ಇರ್ತದೆ ಮಾಡೋದಾದ್ರೆ. ಓಕೆ, ಇದೇ ಸ್ಟಾಪ್ ಲಾಸ್. Actually, this is not the strong stop loss. Strong stop loss is this one, but it's too much. ನಿಮ್ಗೆ ಸ್ಟ್ರಾಂಗ್ ಸ್ಟಾಪ್ ಲಾಸ್ ಅನ್ನ ನಾನು ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳಲ್ಲ. ಯಾಕೆ ಅಂದ್ರೆ 700 ಪಾಯಿಂಟ್, 700 ಪಾಯಿಂಟ್ ಔಟ್ ಆಫ್ 3700 ಅಂತ ಅಂದ್ರೆ ನಾಟ್ ಸೋ ಈಸಿ. ಬೇಡ, ಈ ಸ್ಟಾಪ್ ಲಾಸ್ ಅನ್ನ ಕನ್ಸಿಡರ್ ಮಾಡಬಹುದು, ಅಥವಾ ಈ ಸ್ಟಾಪ್ ಲಾಸ್ ಮಾತ್ರ ಕನ್ಸಿಡರ್ ನೋಡಿ. ನಾಳೆ ಇದೇನಾದ್ರು ಇಲ್ಲಿಂದ ಕೆಳಗಡೆ ಹೊಡಿಲಿಲ್ಲ ಅಂತ ಅನ್ನೋದು ಒಂದು ಡೇಗೆ ಮಾಡ್ಕೋಣ ಅಂತವ್ರು ಮಾಡಿ, ಪ್ರಾಫಿಟ್ ಸಿಕ್ತಂದ್ರೆ ಬಿಟ್ಬಿಡಿ ಅಷ್ಟು, ಹಂಗ್ ಮಾಡಿ. Okay, so these are some of the stocks that I wanted to intimate you all. In fact, sorry, ಇನ್ನೊಂದು ಜಿಂದಾಲ್ ಸ್ಟೀಲ್ on ಕವರ್ ಮಾಡಲಿಲ್ಲ ಅನ್ಸುತ್ತೆ. ಟಾಟಾ ಸ್ಟೀಲು, ಜಿಂದಾಲ್ ಸ್ಟೀಲು ಇವೆಲ್ಲ ಮೂವ್ಮೆಂಟ್ ಆಗಿ ನಿಂತಿರುವಂತ ಸ್ಟಾಕ್ಗಳು. ಮೂವ್ಮೆಂಟ್ ಆಗಿ ನಿಂತಿರುವಂತ ಸ್ಟಾಕ್ಗಳು. ಏನಕ್ಕಂತ ಹೇಳ್ತಾ ಇದೀನಿ ಅಂತಂದ್ರೆ, ಇವೆಲ್ಲ ಸಿಕ್ಕಾಬಡೆ ಮೂವ್ಮೆಂಟ್ ತೋರಿಸಿದಾವೆ. ಸಿಕ್ಕಾಬಡೆ ಮೂವ್ಮೆಂಟ್ ತೋರಿಸಿದಾವೆ. ಏಕೆ ಅಂತಂದ್ರೆ ಆಟೋ ಇಂಡಸ್ಟ್ರಿ ಯಾವಾಗ ಇದರದಕ್ಕೆ ಶುರುವಾಯ್ತೋ ಆ ಟೈಮಲ್ಲಿ ಇವುಗಳು ಮೂವ್ಮೆಂಟ್ ಎಕ್ಸಲೆಂಟ್ ಮೂವ್ಮೆಂಟ್ ನೋಡಿ. ಈ ತರ ಒಂದು ಬೌನ್ಸ್ ಬಂದ್ಕೊಂಡು ನಿಂತಿದ್ದಾರೆ. ಅದಕ್ಕೋಸ್ಕರ ಜಿಂದಾಲ್ ಸ್ಟೀಲ್ ನ ಒಂದು ಲಿಸ್ಟ್ ಅಲ್ಲಿ ಹಾಕಿದೀನಿ, ಆಯ್ತಾ. ಈ ಜಾಗ ದಾಟೋದ್ರೆ ಇಟ್ಕೊಳ್ಳೋಂತ ಸ್ಟಾಕ್. ಈ ಜಾಗ ದಾಟಿ ಹೋದ್ರೆ ನೆನ್ಪಿಟ್ಕೊಂಡಿರಿ, ಈ ಜಾಗ ದಾಟಿ ಕ್ಯಾಂಡಲ್ ಸೆಟಲ್ ಆಗ್ಬೇಕು. ಹೈ ಲೆವೆಲ್ ಅಲ್ಲಿ ಕ್ಯಾಂಡಲ್ ಸೆಟಲ್ ಆದ್ರೆ ಯು ಕ್ಯಾನ್ ಕೀಪ್ ದಿಸ್ ಇನ್ ಯುವರ್ ಪೋರ್ಟ್ಫೋಲಿಯೋ. ಓಕೆ, ಸೊ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ದಿಸ್. ಅದನ್ನ ವೇಟ್ ಮಾಡಿ, ಅದೊಂದು ಅಡ್ವಾಂಟೇಜ್ ಇದೆ ನಿಮಗೆ. ಬಟ್ ಒಂದೇನಂತ ಅಂದ್ರೆ, ಈ ಜಾಗನ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ ಅಂದ್ರೆ ಎಲ್ ಬೇಕಾದ್ರೂ ಬೈ ಮಾಡಿ. ಆದ್ರೆ ಜಿಂದಾಲ್ ಸ್ಟೀಲು, ಈ ಟಾಟಾ ಸ್ಟೀಲು ಇವೆಲ್ಲವೂ ಕೂಡ ಬ್ರೇಕ್ಔಟು ಹೈಯರ್ ಲೈಫ್ ಟೈಮ್ ಹೈ ಹೊಡೆದಿದ್ದಾರೆ. ಲೈಫ್ ಟೈಮ್ ಹೈ ನೋಡಿ. ಇದು ಹೊಡೆದಿಲ್ಲ, ಟಾಟಾ ಸ್ಟೀಲ್ ಹೊಡೆದಿದೆ, ಆಯ್ತಾ. ಇದು ಹೊಡೆದಿಲ್ಲ, ಜಿಂದಾಲ್ ಸ್ಟೀಲ್ ಹೊಡೆದಿಲ್ಲ. ಓಕೆ, ಇದು ಬ್ರೇಕ್ಔಟ್ ಚೆನ್ನಾಗಿದೆ. ಈ ಜಾಗ ಬ್ರೇಕ್ಔಟ್ ಆಗಿದೆ, ಈ ಜಾಗ ಬ್ರೇಕ್ಔಟ್ ಆಗಿದೆ. ಒಳ್ಳೆ ಬ್ರೇಕ್ಔಟ್. ಇಲ್ಲಿವರೆಗೂ ಎಕ್ಸೆಪ್ಟ್ ಮಾಡ್ಬೋದು. ಮತ್ತೆ ಬೌನ್ಸ್ ಇದೇನಾದ್ರು ಬಿದ್ರೆ ಇಲ್ಲಿವರೆಗೂ ಕೂಡ ಬೀಳೋ ಚಾನ್ಸಸ್ ಕೂಡ ಇದೆ. ನೋಡೋದು ಬೀಳೋ ಚಾನ್ಸಸ್ ಇದೆ. ಈ ಜಾಗ 300, ಈ ಜಾಗ ಇದೆಯಲ್ಲ, ಈ ಬ್ರೇಕ್ಔಟ್ ವರ್ಗು ಕೂಡ ಇದು ಬಂದ್ರು ಆಶ್ಚರ್ಯ ಇಲ್ಲ, ಏನಿಲ್ಲ. ಬಟ್ ಲಾಕ್ ಡೌನ್ ಕ್ಲಿಯರ್ ಆದ್ರೆ ಇಲ್ಲಿಂದನೇ ತಗೋಬಹುದು. ಯಾಕಂದ್ರೆ ಇದು ವೀಕ್ದು, ನಾನು ಡೇದಲ್ಲಿ ಹಾಕಿರೋದು ನೋಡಿ. ಸೊ ಫಾರ್ಮೇಶನ್ ಚೆನ್ನಾಗಿದೆ. ಬಟ್ ಒಂದೇ ಸಲ ಇಷ್ಟೊಂದು ಡೌನ್ ಬಂದಾಗ ಎಲ್ಲೋ ಒಂದ್ ಕಡೆ ಮತ್ತೆ ಫರ್ದರ್ ಡೌನ್ ಇಳಿತಾ ಇರ್ತಾರೆ ಜನ, ಆಯ್ತಾ. ಸೊ ದೀಸ್ ಆರ್ ಆಲ್ ದ ಪ್ಲೇಸಸ್ where the stocks are standing in the support place and the people are waiting for the moment. ಎಲ್ಲ ಇಷ್ಟು ಸ್ಟಾಕ್ಗಳು ಕನ್ಸಾಲಿಡೇಷನ್ ಆಗ್ತಿದಾವೆ. ಸ್ಟಾಕ್ಗಳನ್ನ ಸ್ವಲ್ಪ ನೀವು ಫೋಟೋ ತಗೊಂಡು ಈ ಇಷ್ಟು ಸ್ಟಾಕ್ಗಳು ಪೊಸಿಷನಲ್ ಟ್ರೇಡಿಂಗ್ ಅಂತಾನೆ ಹೇಳ್ತಾರೆ. ಇನ್ನ ಅದನ್ನ ಬಿಟ್ರೆ ನೀವು ರೆಗ್ಯುಲರ್ ಆಗಿ ಹಾಕುವಂತವೆಲ್ಲ ಸ್ಟಾಕ್ಗಳನ್ನು ಕೂಡ ಮಾಮೂಲಿ ಗ್ರೋತ್ ಸ್ಟಾಕ್ಸ್ ಬಿಟ್ಬಿಡಿ. ಯಾರು ನೀವು ಅರ್ನಿಂಗ್ ಪರ್ಸನ್ಸ್ ಅಲ್ಲಿ ಇದ್ರೆ ಅದನ್ನ ಸಪರೇಟ್ ಆಗಿ ಇಟ್ಕೊಳ್ಳಿ. ಬಟ್ ಯಾವ್ಯಾವು ನಾನು ಇಲ್ಲ ಸರ್ 1 ತಿಂಗಳಿಗೆ 2 ತಿಂಗಳಿಗೆ ನಾನು ಈ ಸ್ಟಾಕ್ಗಳನ್ನ ಹಾಕಿ ಇದ್ ಮಾಡ್ಬೇಕು ಅಂತ ಅಂತಾರ, ವೇಟ್ ಮಾಡೋದು ಜಾಸ್ತಿ ಇಲ್ಲ. ಬರೀ ಒಂದು 4 ತಿಂಗಳು, 3 ತಿಂಗಳು, 1 ತಿಂಗಳು, 15 ದಿವಸ ಅಂತ ಯಾರು ಪ್ಲಾನ್ ಮಾಡಿದ್ರು ಅವರಿಗೆ ಬೆಸ್ಟ್ ಸ್ಟಾಕ್ಸ್. ಇಷ್ಟು ಪ್ಲಾನ್ ಮಾಡಿದ್ದೆ ನಾನು. ಒಂದ್ಸಲ ಹೇಳೋಣ ಅನ್ನೋ ರೀತಿಯಲ್ಲಿ ನಾನು ಇವತ್ತು ಸ್ವಲ್ಪ ಇದು ಮಾಡಿದೆ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಇದಾವೆ ಮತ್ತು ಆ ಪ್ರಾಡಕ್ಟ್ಸ್ಗಳಿಂದ ಎಷ್ಟೆಲ್ಲ ಪ್ರಾಫಿಟ್ ಇದೆ ಅಂತ ತಿಳ್ಕೋಬೇಕು ಅನ್ನೋ ಆಸೆ ಇದೆಯಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಆಗಿ ಮತ್ತು ಟ್ರೇಡರ್ ಆಗಿ ಯಾವ ರೀತಿಯನ್ನು ಲಾಭ ಮಾಡಬಹುದು ಅನ್ನೋ ತಿಳುವಳಿಕೆ ನಿಮ್ದಾಗಬೇಕಾ?
ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ತಗೋಬೇಕು ಅಂದರೆ ಯಾವೆಲ್ಲ ತಿಳುವಳಿಕೆ ನಿಮಗಿರಬೇಕು, ಏನೆಲ್ಲ ಪ್ರಿಪ್ರೇಷನ್ನು ನೀವು ಮಾಡ್ಕೋಬೇಕು, ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ತಿಳುವಳಿಕೆ ನೀವು ತಗೋಬೇಕಾ? ಇಷ್ಟೆಲ್ಲ ಮಾಹಿತಿ ಬೇಕು ಅನ್ನೋದಾದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ನ ತಗೋಬೇಕು ಅನ್ನೋದೇ ಆದರೆ ನಮ್ಮ ಒಂದು ಫ್ರೀ ವೆಬಿನಾರ್ಗೆ ಅಟೆಂಡ್ ಆಗಿ. ಈ ಉಚಿತ ವೆಬಿನಾರ್ ಶನಿವಾರ, ಭಾನುವಾರ ಮತ್ತು ವೀಕ್ ಡೇಸ್ಗಳಲ್ಲೂ ಇರುತ್ತೆ. ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ನಮಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ.